ಪ್ರೇಮ ಸ್ವರೂಪನು ಸರ್ವೋನ್ನತನು ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ತಂದೆ. ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯ ಕೇಳೋದಕ್ಕಾಗಿ ನಮ್ಮನ್ನು ಸಜೀವಲಕ್ಕೆ ಇಟ್ಟೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ದೇವರೇ, ಕಳೆದ ದಿನಗಳಿಂದ ತಂದೆ ನಮ್ಮನ್ನು ನೀವೇ ನಿಮ್ಮ ಹಸ್ತಗಳಿಂದ ನಮ್ಮನ್ನು ಕಾಯ್ದು ಕಾಪಾಡಿ ನಿಮ್ಮ ಕೃಪೆ ಮೂಲಕವಾಗಿ ತಂದೆ ಈ ದಿನ ಇಲ್ಲಿವರೆಗೂ ಕೂಡ ನಿಮ್ಮ ದಯ ಮೂಲಕವಾಗಿ ನಾವು ಬದುಕಿದೆ ತಂದೆ. ದೇವರೇ, ನಾವೆಷ್ಟು ಮಾತ್ರಕ್ಕೂ ನಮ್ಮ ಜೀವಿತ ಇರೋರು ಕೂಡ ನಿಮ್ಮನ್ನು ಮರೆಯದೆ ನಿಮ್ಮ ಮಾತುಗಳನ್ನು ಪ್ರತಿದಿನಲೂ ಕೂಡ ತಂದೆ ಆಲೋಚಿಸುತ್ತಾ ನಿಮ್ಮ ಮಾತುಗಳನ್ನು ಪ್ರತಿದಿನ ಧ್ಯಾನಿಸ್ತಕ್ಕಂಥ ಒಂದು ಆಲೋಚನೆ ನಮಗೆ ಕೊಡ್ರಿ ಅಂತೇಳಿ ಬೇಡ್ತಾ ತಂದೆ. ಹೌದು ದೇವರೇ, ಈ ಪಾಪ ಇರುವಂಥ ಈ ಪ್ರಪಂಚದಲ್ಲಿ, ಪಾಪದಲ್ಲಿರ್ತಕ್ಕಂಥ ಈ ಲೋಕದಲ್ಲಿರ್ತಕ್ಕಂಥ ನಮ್ಮ ತಿರುಗಿ ತಂದೆ ನಾವು ಲೋಕ ನೋಡದೆ ಲೋಕದಲ್ಲಿ ಪಾಪವನ್ನು ಆಲೋಚಿಸದೆ ಮುಂದಿರ್ತಕ್ಕಂಥ ನಿಮ್ಮ ವಾಕ್ಯಗಳನ್ನೇ ತಂದೆ ಮೇಲಿರ್ತಕ್ಕಂಥ ನಿಮ್ಮನ್ನು ನೋಡುತ್ತಾ ಈ ಜೀವಿತವನ್ನು ಮುನ್ನಡೆಯೋದಕ್ಕಾಗಿ ನಮಗೆ ಸಹಾಯ ಮಾಡ್ರಿ ಅಂತೇಳಿ ಬೇಡ್ತಾ ತಂದೆ. ದೇವರೇ, ಪ್ರಪಂಚವು ಈ ದಿನ ಆಚರಿಸ್ತಕ್ಕಂಥ ದಿನವೂ ನಾವು ನೋಡ್ತಾ ಇದ್ದೀವಿ. ಆದರೆ ಇದೆಷ್ಟು ಮಟ್ಟಿಗೆ ಸರಿಯೋ ತಪ್ಪು ಅಂತೇಳಿ ನಿಮ್ಮ ವಾಕ್ಯದ ಮೂಲಕ ನಮಗೆ ತಿಳಿಪಡಿಸ್ರಿ, ನಿಮ್ಮ ಆಲೋಚನೆಗಳು ನಡೆಸಿ ಅಂತೇಳಿ ಬೇಡುತ್ತಾ ಈ ಜರುಗಂತ ಒಂದು ಪ್ರಾರ್ಥನಾ ಕಾರ್ಯಕ್ರಮ ಕೂಡ ನೀವಿದ್ದ ನಡೆಸಿ ಅಂತೇಳಿ ಬೇಡುತ್ತಾ ನಮ್ಮ ಪ್ರಭು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಒಂದು ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಆಮೆನ್. ಕೂರು. ಮೊಟ್ಟ ಮೊದಲಾಗಿ ಸರ್ವೋನ್ನತನೂ ಸರ್ವಶಕ್ತನ ಇರ್ತಕ್ಕಂಥ ದೇವರಿಗೆ ಯೇಸು ಕ್ರಿಸ್ತರ ಮೂಲಕವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಬಂದಿರತಕ್ಕ ನಿಮಗೂ ಕೂಡ ಲೋಕದ ಪಾಪವನ್ನು ತೊಳೆಯೋದಕ್ಕಾಗಿ ಈ ಭೂಮಿಗೆ ಬಂದಿರತಕ್ಕಂಥ ಯೇಸು ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಒಂದೊಂದು ಸಲ್ಲಿಸನಾಯ್ತೇನೆ ರೀ. ಕಳೆದ ದಿನಗಳಿಂದ ಅಂದರೆ 2025 ಕೊನೆಯ ಅಂಥ ದಿನ ಬಂದಾಗ, ಕೊನೆ ದಿನಗಳಲ್ಲಿ ಅಥವಾ ಕೊನೆ ತಿಂಗಳಲ್ಲಿ ನಮ್ಮ ಎರಡು ವಿಶೇಷ ನಮಗೆ ಕಾಣಿಸ್ತಾವೆ. ಅದೇನಂತಂದರೆ 11 ತಿಂಗಳು ದಾಟಿದ ಮೇಲೆ ಬರ್ತಕ್ಕಂಥ ಡಿಸೆಂಬರ್ 1 ಮತ್ತು ಪ್ರಾರಂಭ ದಿನ ಅಂದರೆ ಜನವರಿ ಅಂತಕ್ಕಂಥದ್ದು. ಈ ಡಿಸೆಂಬರ್ ಅಂದರೆ 12 ತಿಂಗಳಲ್ಲಿ ಕೊನೆ ತಿಂಗಳೇ ಡಿಸೆಂಬರು. ಈ ಡಿಸೆಂಬರ್ ಬರ್ತಕ್ಕಂಥ ಲೋಕನ ಆಚರಣೆ ಮಾಡ್ತಕ್ಕಂಥ ಹಬ್ಬನೇ ಅದು ಕ್ರಿಸ್ಮಸ್. ಅಂದರೆ ಇಡೀ ದೇಶನೇ ಆರಿಸ್ತಕ್ಕಂಥ ಡಿಸೆಂಬರು. ಆದರೆ ಡಿಸೆಂಬರ್ ಆದ ತಕ್ಷಣವೇ ಜನವರಿ, ಈ ಜನರು ಕೂಡ ಇಡೀ ದೇಶನೇ ಆಚರಿಸ್ತದೆ. ಏನಂತಂದರೆ ಜನವರಿ ನೂತನ ಅಂದರೆ ಹೊಸ ದಿನ, ಅಂದರೆ ಹೊಸ ವರ್ಷ, ನ್ಯೂ ಇಯರ್ ಅಂತೇಳಿ ಇಡೀ ದೇಶನೇ ಆಚರಣೆ ಮಾಡ್ತದೆ. ಡಿಸೆಂಬರ್ದಲ್ಲಿ ಒಂದು ಮತ್ತು ಜನವರಿ ಫಸ್ಟಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಮನುಷ್ಯ ಮಾಡಿರುವಂಥ ಈ ಆಲೋಚನೆ, ಮನುಷ್ಯ ಮಾಡ್ತಕ್ಕಂಥ ಈ ಉತ್ಸವ ದಿನಗಳೇನದವು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಂದು ಸಾರಿ ನಂಬುದು ನಾವು ಆಲೋಚನೆ ಮಾಡಿದರೆ ನಮಗೂ ಅರ್ಥ ಆಗಲ್ಲ. ದೇವ್ರು ಕೊಟ್ಟ ಆಲೋಚನೆ ಮಾಡಿದ್ರೇ ನಮಗೆ ಅರ್ಥ ಆಗ್ತಾಯಿದೆ. ಏನು ದೇವ್ರು ಕೊಟ್ಟ ಆಲೋಚನೆ ಅಂದರೆ, ದೇವ್ರು ಅಂತಂದರೆ ಎಷ್ಟದಾಗ ನಮ್ಮೆಲ್ಲರಿಗೂ ಗೊತ್ತು, ಪರೀಕ್ಷೆ ನೋಡ್ತಾ ಇರ್ತೀವಿ. ಮನುಷ್ಯರ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಮನುಷ್ಯನು ಆಲೋಚನೆ ಮಾಡ್ತಕ್ಕಂಥದ್ದು ಕೇವಲ ಈ ಭೂ ಸಂಬಂಧದೇ ಹೊರತು ದೇವರ ಆಲೋಚನೆ ಆಗೋದಿಲ್ಲ. ಮನುಷ್ಯ ಏನು ಮಾಡಿದ್ರು ಕೂಡ ಭೂ ಸಂಬಂಧ ಇರ್ತಕ್ಕಂಥದ್ದೊಂದು ಕಾರ್ಯಕ್ರಮ ಮಾಡೋದಕ್ಕಾಗಿ, ಅಂದರೆ ಭೂಮಿ ಮೇಲೆ ಜರಿತಕ್ಕಂಥ ಈ ಹಬ್ಬ ಅಮಾವಾಸ್ಯೆ ಇವೇನಿದೆ ನೋಡು, ಇವೆಲ್ಲ ಜರೋದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಆಲೋಚನೆ ಮನುಷ್ಯನ ಆಲೋಚನೆ ಹೊರತು ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಬೇರೆ ಇರ್ತದೆ, ದೇವರ ಆಲೋಚನೆ ಬೇರೆ ಇರ್ತದೆ. ಮನುಷ್ಯನು ಎಷ್ಟು ಏನಂತಂದರೆ ಯಾವುದೂ ಬಿಡೋಲ್ಲ, ಯಾವ ವಾರನೂ ಕೂಡ ಬಿಡೋಲ್ಲ, ಯಾವ ದಿನ ಬಿಡೋಲ್ಲ, ಯಾವ ತಿಂಗಳ ಕೂಡ ಬಿಡುವುದಿಲ್ಲ. ಏನು, ಮನುಷ್ಯ ತಿನ್ನೋದು ಕುಡಿಯೋದಕ್ಕಾಗಿ ಒಂದು ನೇಮ ಇಡ್ತಾನೆ ಅಷ್ಟೇ. ಮನುಷ್ಯ ತಿನ್ನುವುದಕ್ಕೆ, ತಾನು ಸುಖ ಪಡೋದಕ್ಕಾಗ ಅಂದರೆ ಒಂದು ನೇಮ ಇಡ್ತಾನೆ. ಅದು ಯಾವಾರೋ ಒಂದು ಆರಾತನೂ ತಗಡೆ ಇದ್ದಾನೆ. ಇಲ್ಲ ರೀ, ಹೊಸ ವರ್ಷದನ್ನೇ ಮಾಡ್ತಾನೆ ಬೇಕನಿಲ್ಲ. ಅಂದರೆ ಮನುಷ್ಯ ಈ ಲೋಕದಲ್ಲಿ ಪಾಪ ಮಾಡೋದಕ್ಕಾಗಿ ಯಾವುದೋ ಒಂದು ನೇಮಕ ಮಾಡಿಕೊಂಡು ಪಾಪನೂ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ ಮನುಷ್ಯನು. ಅಂದರೆ ಈ ಹೊಸ ವರ್ಷ ಅನ್ನತಕ್ಕಂಥದ್ದು ಏನು ಪ್ರಾರಂಭ ಅಂದ್ರೆ ಮಾಡೇನೋ ಅಂದರೆ, ಹೊಸ ವರ್ಷ ಅಂತ ಏನೋ ಪ್ರಾರಂಭ ಮಾಡೇನೋ, ಯಾವಾಗ ಪ್ರಾರಂಭ ಆಗ್ತಿದೆ ಅಂತಂದರೆ ರಾತ್ರಿ 12 ಗಂಟೆಗೇ ಪ್ರಾರಂಭ ಆಯ್ತು. ಅಂದರೆ ಸಮಯ ಓದಂಗೆಲ್ಲ ಇದ್ರ ಬಗ್ಗೆ ಮನುಷ್ಯನಿಗೆ ಇಂಟ್ರೆಸ್ಟು ಕಮ್ಮಿ ಆಯ್ಕಂತ ಹೋಗಿಬಿಡ್ತದೆ. ಅಂದರೆ ಡಿಸೆಂಬರ್ 31
ನೋಡಿ ಡಿಸೆಂಬರ್ 31 ರಾತ್ರಿ 9-10 ಗಂಟೆಲಿಂದ ಮನುಷ್ಯ ಎದುರು ನೋಡ್ತಿರ್ತಾನೆ ರೀ. ಎಷ್ಟು ಎದುರು ನೋಡ್ತಾನೆ ರೀ? ಅಸಲು ತಿಳುವಳಿಕೆ ಇರಲಾಡ್ತಕ್ಕಂಥ ಈ ಸಮಾಜನೇ, ಈ ತಿಳುವಳಿಕೆ ಆಗಿಲ್ಲ ಅಂದರೆ ಅಧಿಕಾರಿ ಆಗಿರ್ಬೋದು ಅಂದರೆ ಅಧಿಕಾರಿ ಆಗಿರ್ತಕ್ಕಂಥ ಪದಿ ಇರ್ತಕ್ಕಂಥ ಮಾಮೂಲಿ ಮನುಷ್ಯ ಹಿಡಿದುಕೊಂಡು ಇವತ್ತು ಜ್ಞಾನ ಅಂತ ಹೇಳ್ಕೊಳ್ತಕ್ಕಂಥ ಸೈನ್ಸ್ ಆಗಿರ್ಬೋದು, ಯಾರೇ ಆಗಿರಲಿ, ಇವೆಲ್ಲರೂ ತಿಳಿಲಾಡ್ತಕ್ಕಂಥ ಸಂಗತಿನೇ ದೇವರು ಹೇಳ್ತಕ್ಕಂಥದ್ದು. ಇವತ್ತು ಮನುಷ್ಯನಿಗೆ ಈಗ ನಿನ್ನೆ ದಿನದ ಆಚಾರ ಮಾಡ್ತಕ್ಕಂಥ ಅಂದರೆ ಆಚಾರಗಳು ಏನು ಅಂತಂದರೆ, ಹೊಸ ವರ್ಷ ಅಂತೇಳಿ ಎಷ್ಟು ಮಂದಿ ಎದುರು ನೋಡ್ಯಾರ ಅಂತಂದರೆ ಏನ್ರಿ, ಎಷ್ಟು ಮಂದಿ ನೋಡ್ರೆ ಇಡೀ ದೇಶನೇ ಎದುರು ನೋಡ್ಯಾರ. ಯಾವುದಕ್ಕೆ ಎದುರು ನೋಡೋದೋ ಗೊತ್ತಿಲ್ಲ. ಈ ಕಡೆ ಹೊಸ ವರ್ಷ ಆಚರಣೆ ಮಾಡ್ಬೇಕಂತೇಳಿ ಕೆಲವರಿಗೆ ಒಂದು ಆಲೋಚನೆ ಇದ್ದರೆ, ಈ ಹೊಸ ವರ್ಷದಲ್ಲಿ ಏನು ಕೇಳು ಜರುಗೋದು ಅಂತೇಳಿ ಇನ್ನೊಬ್ಬರಿಗೆ ಆಲೋಚನೆ. ಅದು ಈ ಕಾನೂನು ವ್ಯವಸ್ಥೆ. ಅದು ಅಂದರೆ ಕಾನೂನು ವ್ಯವಸ್ಥೆ ಅಂದರೆ ಎಲ್ಲಿ ಬೇಕಲ್ಲಿ CC ಕ್ಯಾಮ್ರಾಗಳು, ಎಲ್ಲಿ ಬೇಕಲ್ಲಿ ಪೊಲೀಸ್ಗೆ, ಎದಕ್ಕೆ ಇವೆಲ್ಲ ಬೇಕು? ಎದಕ್ಕೆಲ್ಲ ಏನ್ರಿ, ಇಡೀ ದೇಶವೆಲ್ಲವೂ ಕೂಡ ಎಲ್ಲಿ ಬೇಕಲ್ಲಿ ಎಷ್ಟೋ ಕ್ಯಾಮ್ರಾ ಇಟ್ಟಿರೋದು. ಯಾರು ಈ ಪೊಲೀಸ್ ಅಧಿಕಾರಿಗಳು, ಮೇಲಧಿಕಾರಿಗಳು ಎದಕ್ಕಿಟ್ಟಾರ? ಏನು ಕಳ್ತನ ಜರುತ್ತದನ? ಮನುಷ್ಯ ಪೊಲೀಸು ರಾತ್ರಿ ಎಲ್ಲ ತಿರುತ್ತಾರಂದರೆ ಎದಕ್ಕೆ? ಏನೋ ಒಂದು ಜರುತ್ತದೆ. ಏನು ಜರುತ್ತದೆ? ಒಳ್ಳೇದಂತೂ ಜರಗಲ್ಲ, ಒಳ್ಳೇದು ಜರದಲ್ಲ. ಕಾವಲಾಗಿ ತಿರ್ತಾನೆ. ಯಾಕೆ ಕಾವಲಾಗಿ ತಿರ್ತಾನ ಅಂದರೆ, ಇವತ್ತು ರಾತ್ರಿ ಏನೋ ಒಂದು ಘಟನೆ ಜರುತ್ತವ, ಏನೋ ಅನ್ಯಾಯ ಜರುತ್ತವ, ಏನೋ ಮೋಸ ಜರುತ್ತವ ಅಂತೇಳಿ ಈ ಜನಗಳು ಏನೇನು ಮಾಡ್ತಿರ್ತಾರ, ಹೊಸ ವರ್ಷದ ಇವ್ರು ಅನ್ಕೊಂಡ್ರೆ ಇವ್ರಿಗೆ ತಿಪ್ಪಲಾಗಿರ್ತದೆ. ಇಲ್ಲಿ ಕಾನೂನು ವ್ಯವಸ್ಥೆಗೆ ಅಥವಾ ಕಾನೂನಿಗಿರ್ತಕ್ಕಂಥ ಕಾನೂನಕ್ಕೂ ಅಥವಾ ಸರ್ಕಾರಕ್ಕಾದರೂ ಕೂಡ ಒಂದು ಏನೋ ದೊಡ್ಡ ಆಲೋಚನೆ, ದೊಡ್ಡ ಒಂದು ಬಯಸ್ಥಿತಿಯಾಗಿರ್ತಾರೆ. ಯಾಕೆ ಹೇಳ್ರಿ? ಇವತ್ತು ರಾತ್ರಿ ಭಾಳ ಅದೇನಂತಾರಲ್ಲ, ಪಾಕಿಸ್ತಾನದವರು ಒಟ್ಟು ಶತ್ರು ದೇಶದ ಹೆಂಗೆ ಯುದ್ಧ ಬಂದು ಹೆಂಗೆ ಕಾಯ್ಕೊಂಡು ಕುಂತಿರೋದು ಹಂಗೆ ಕಾಯ್ಕೊಂಡು ಕುಂತಿರೋದು ಅಧಿಕಾರಿಗಳು ಮತ್ತು ಪೊಲೀಸ್ ವ್ಯವಸ್ಥೆಗಳು. ಎದಕ್ಕೆ 2026 ಬರ್ತಂತೇಳಿ ಎಷ್ಟು ಹೆಂಗಂತಂದರೆ ಅಸಲು ಸೃಷ್ಟಿಯಲ್ಲಿರ್ತಕ್ಕಂಥ ಒಂದು ಆಲೋಚನೆ ಕೂಡ ಮನುಷ್ಯನಿಗೆಲ್ಲ. ನಿನ್ನೆ ರಾತ್ರಿ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕತ್ತವ, ಅವ್ರ ನಿದ್ದೆಗೆಡಿಸಿರ್ತಕ್ಕಂಥ ಈ ಮನುಷ್ಯ ರಾತ್ರಿ ಎಲ್ಲ ಪ್ರಾಣಿ ಪಕ್ಷಿ ಕೂಡ ಭಾಳ ಚೆನ್ನಾಗಿ ನಿದ್ದೆ ಮಾಡಿರ್ತಾವ. ಅವ್ರು ನಿದ್ದೆಗೆಡಿಸಿದ್ದು ಯಾರು? ಈ ಕೆಲಸ ಬರಲಾರ್ದ ಮನುಷ್ಯ. ರಾತ್ರಿಗೆ ಬಾಣ ಹೊಡೆದೇನು, ರಾತ್ರಿ ಕ್ಯಾಕಿ ಹೊಡೆದೇನು, ಅವು ಅಂತಿರ್ತಾವೆ. ಬಿಟ್ರಿ ಏನು ತಲೆ ಕೆಡೋದು ಹುಚ್ಚು ಯಾಕೆ ತಿರೋದು ಆಯ್ತು ಅಂತಿರ್ತಾವೆ. ಯಾವುವು? ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿ ಪ್ರಾಣಿ ಪಕ್ಷಿಗಳು ರಾತ್ರಿ ಎಲ್ಲ ಬುಗುಲ್ಕೊಂಡಿರ್ತಾವೆ, ದಿಗುಲ್ಕೊಂಡಿರ್ತಾರೆ. ಯಾಕೆ? ಯಾವ ಓಣಿಗೆ ಹುಚ್ಚು ಬಂದರೋ ಕಳ್ಳರು ಬಂದರೋ ಅಂತ ಕಿಸ್ ನೋಡ್ರಿ. ರಾತ್ರಿ ಎಲ್ಲ ಕೂಗಾಟೇನು, ರಾತ್ರಿ ಎಲ್ಲ ಬಾಡಾಡಿದ್ರು. ನಮ್ಮ ಕಡೆ ಕಮ್ಮಿ. ಇನ್ನು ಈ ಪಾಪದ ಸಿಟಿಗಳು ಎದಿರ್ತಾವೆ, ಪಾಪ ತುಂಬಿ ಕಟ್ಟಿರ್ತಕ್ಕಂಥ ಸಿಟಿಗಳು. ಯಾವ ಸಿಟಿಗಳು ಅರ್ಥ ಪಟ್ಟಣಗಳು ಬಂದಿರ್ತವೆ. ಈ ಪಾಪಲ್ಲಿ ತುಂಬಿರ್ತಕ್ಕಂಥದ್ದು ಯಾವಾಗಿಲ್ಲಿಂದಂದರೆ ಬೆಳಗ್ಗಿಲ್ಲಂದೇ ಪ್ರಾರಂಭ ಪ್ಲಾನಿಂಗ್ಗಳು. ಎದಕ್ಕೆ? ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ರೆ ಎಲ್ಲ ಸ್ಟಡಿ. ಈ ಲೋಕದ ಪಾಪದ ಜನಕ್ಕೆ ಇವತ್ತು ನಮಗೂ ಕೂಡ ಭಾಳಷ್ಟು ಮಂದಿ ಅಂದರು ಹೊಸ ವರ್ಷ ಶುಭಾಶಯಗಳು ಸಾರ್ ಅಂತಂದರು. ನಾನು ಮಕ್ಕ ನೋಡೋಕತ್ತೀವಿ ಏನು ಹೊಸ ವರ್ಷ ಅಂತ ಕೇಳಿಸ್ತೀನಿ. ನೀನು ಹೊಸದಾಗ ಕಾಣಲ್ಲ, ನಾನು ಕೂಡ ಹೊಸದಾಗ ಕಾಣಲ್ಲ. ಏನೇನ ಪ್ರಕೃತಿಗೆ ಹೊಸದಾಗ ಕಾಣದನ? ಏನೇನ ದೇವರು ಸೂರ್ಯ ನಾವು ತಿಂಗಳು ವರ್ಷ ಚೇಂಜ್ ಮಾಡಿದ್ನ? ಹೊಸ ವರ್ಷ ಶುಭಾಶಯಗಳು ಅಂತ ಹೇಳ್ತಾನೆ. ಯಾವುದಕ್ಕೆ ನೋಡಿ ಅಂತಲೂ ಗೊತ್ತಿಲ್ಲ ನಮಗಂತ. ಹೊಸ ವರ್ಷ ಶುಭಾಶಯಗಳು ಅಂತಾನಲ್ಲ, ಯಾವುದಕ್ಕೆ ನೋಡಿ ಅಂತಾನ? ನಾನೇನು ಚೇಂಜ್ ಆಗಿಲ್ಲ, ನೀನೇನು ಚೇಂಜ್ ಆಗಿದ್ದಿಲ್ಲ. ನಂದು ಇರೋ ಆಕಾರನೇ ಐತೆ, ಇರೋ ಮಾತುಗಳೇನೇ ಐತೆ, ಇರೋ ದಿನಗಳೇನೇ ಐತೆ, ಇರೋ ಸೃಷ್ಟಿ ಕೂಡ ಐತೆ. ಏನು ಹೊಸ ವರ್ಷ ಚೇಂಜ್ ಆಗಿಸ್ತಿಕ್ಕ? ಇವತ್ತು ಭಾಳ ಮಂದಿ ನೋಡಿದ್ವಿ ತಿಳಿಲಾಡ್ತಕ್ಕಂಥ ಅನೇಕ ಹೊತ್ತು ಅವರಿಗೆ ಅವ್ರು ಯಾವ ಮಾತಲ್ಲಿಂದ ಬೈಬೇಕು ಗೊತ್ತಾಗ್ತಿಲ್ಲ ಈ ಜನರುಗಳಿಗೆ. ಅವ್ರಿಗೆ ಬೈದು ನಾವ್ಯಾಕೆ ಹೊಲಸು ಮಾಡಿಕೀವಿ? ಹಂಗಂದರೆ ಇವು ಒಂದು ಮಾತು ಹೇಳ್ಬೇಕಂದ್ರೆ, ಜಂತು ಮೃಗಗಳಿರ್ತಕ್ಕಂಥ ಕ್ರೂರ ಒಂದು ಮೃಗ ಮನುಷ್ಯನಲ್ಲಿ ಸೇರ್ಕೊಂಡ್ರಿ. ಒಂದು ಲೈನ್ ನಿಂತ್ಕೊಂಡ್ರೆ ಎದ್ರ ಮುಂದೆ ಅಂತ ನಾವು ನೋಡಿದ್ರೆ ಪಬ್ಬುಗಳಂತ, ಯಾವ ಕ್ಲಬ್ಬು ಪಬ್ಬುಗಳಂತ ಲೈನ್ ನಿಂತ್ಕೊಂಡ್ರಂತ ಹೋಗ. ಯಾರು ನಿಂತ್ಕೊಂಡ್ರಲ್ಲಿ? ಈ ಟಿ ವಿನಲ್ಲಿ ಬಿಡ್ತಿರ್ತಾರ ಪಬ್ಬುಗಳಲ್ಲಿ ಕ್ಯೂ ನಿಂತ್ಕೊಂಡ್ರ ಅಂತ ಹೇಳ್ತಾರೆ. ಯಾರು ಕ್ಯೂ ನಿಂತ್ಕೊಂಡ್ರೆ ವಯಸ್ಸಿನಿಂದ ಬಿಡಲ್ಲ, ವಯಸ್ಸಲ್ಲಿ ನಿಂದ್ರೆ ಅವ್ರು ಯಾಕೆ ನಿಂತಿರ್ತಾರೆ ಬಿಡ್ರಲ್ಲಿ? ಯುವಕರು ನಿಂತಾರ ಅಂತ. ಏನು ಪಬ್ಬುಗಳ ಮುಂದೆ, ಇವತ್ತು ಬ್ರ್ಯಾಂಡ್ ಶಾಪ್ಗಳ ಮುಂದೆ ಲೈನ್ ನಿಂತ್ಕೊಂಡ್ರೆ ಎದಕ್ಕೆ ನಿಂತ್ಕೊಂಡ್ರೆ ಫುಲ್ ಹೌಸ್ಫುಲ್. ಇವತ್ತ ಅಂದರೆ ಪಾಪದ ಸಿಟಿಗಳೇನೋ ನೋಡಿ, ಇವತ್ತ ಪಾಪ ಇರುತ್ತೆ ಸಿಟಿಗಳದವಲ್ಲ, ಹೌಸ್ಫುಲ್ಗಳಂತ ಮುಂಜಾನೆ ಕಾಯಕತ್ತಾರಂತ. ಒಂದೊಂದು ನಿಮಿಷಗಳು ಎದುರು ನೋಡಕತ್ತಾರೆ, ಒಂದೊಂದು ನಿಮಿಷಗಳು ಅಷ್ಟು ಜಾಗ್ರತೆ, ಅಷ್ಟೊಂದು ಗೌರವ ನೋಡ್ತಾ ಇರ್ತಲ್ಲಿ.
ಹೊಸ ವರ್ಷ ಬರಮಾಡ್ಕೊಂತ ಜನರಿದಾರಲ್ಲ, ಎಷ್ಟು ಗೌರವ ಅಂತಂದರೆ, ಏನನ್ನ 12 ಗಂಟೆ ಕುಂತ್ಕೊಂಡು ಹೊಸ ವರ್ಷ ಅಂತೇಳಿ ಕೈ ಮುಗಿತಾರೆ ನಾವು ಅನ್ಕೊಂಡ್ರೆ, ಸ್ಟಾರ್ಟ್ ಮಾಡಿದ್ರೆ ಕ್ಲಬ್ಬಲ್ಲಿ ಚಾಲು ಮಾಡ್ಯಾರ. ಏನು ಚಾಲು ಮಾಡ್ಯಾರ ನಾವು ಟಿ ವಿ ನೋಡ್ತಿದ್ರೆ, ಯುವಕರು ಯುವತಿಯರು ಸ್ತ್ರೀಯರು ಪುರುಷರು ಎಲ್ಲರೂ ಟೋಟಲ್ ಎಲ್ಲರೂ ಏನು ಮಾಡಕತ್ತಾರ ಅಂತಂದರೆ, ಮಾನ ಮರಲಿರ್ತಕ್ಕಂಥ ಬಟ್ಟೆಗಳು ಧರಿಸಿ ಏನು ಮಾಡಕತ್ತಾರ, ನಟನೆ ಎಂಜಾಯ್ ಮಾಡಕತ್ತಾರ. ಮಾನ ಮರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರಂತಲ್ಲ, ಯಾರೇ ಆಗಿರ್ಬೋದು. 12 ಗಂಟೆ ತನಕ ಕಾಕಿನ ಕುಂತಿರ್ತಾರೆ. ಒಂದು ಕಡೆ ಕೇಕು, ಇನ್ನೊಂದು ಕಡೆಗೆ ಏನು ಮದ್ಯಪಾನಗಳು. ಏನ್ರಿ, ಒಂದು ಮಾತು ಕೇಳ್ತೀನಿ, ಹೊಸದಾಗಿ ನೀವೇನೇ ಒಂದು ಹೊಸ ತಗೊಂಡ್ರು ಕೂಡ ಏನ್ರಿ, ಒಂದು ಮನೆ ಹೊಸದಾಗಿ ಮನೆ ಕಟ್ಟಿ ಅಂದ್ಕೊಳ್ರಿ, ಹೊಸದಾಗಿ ಮನೆ ಇರ್ತದೆ ಅನ್ಕೊಂಡ್ರೆ ಯಾವ್ದು ಹೊಲಿಸ್ತಾರೆ ಯಾರನ್ನ. ಹೊಸದಾಗಿ ಮನೆ ಕಟ್ಟಿ ಆ ಹೊಸ ಪ್ರಾರಂಭ ಓಪನಿಂಗ್ ಅಂತ ಏನು ಮಾಡ್ತೀವಿ ನಾವು, ಆ ಪ್ರಾರಂಭ ಮಾಡ್ತಕ್ಕಂಥ ಓಪನಿಂಗ್ದಲ್ಲಿ ಹೆಂಗೆ ಮಾಡ್ತೀವಿ ನಾವು, ಹೆಂಗೆ ಆ ಮನೆಯನ್ನು ಹೆಂಗೆ ಓಪನಿಂಗ್ ಮಾಡ್ತೀವಿ, ಕುಡಿದು ತಿಂದು ಕಳತಲಿನ ತುಂಬಿ ರೌಡಿಗಳು ತುಂಬಿ ಎಬಿಷರುಗಳು ತುಂಬಿ ಈ ಥರ ಮಾಡ್ತೀವಿ ನಾವೇನಾದ್ರು. ಏನು ಮಾಡ್ತೀವಿ, ಏನು ಮಾಡ್ತೀವಿ ನಾವು, ಹೆಂಗೆ ಹೊಸ ಮನೆ ಓಪನಿಂಗ್ ಹೆಂಗೆ ಮಾಡ್ತಾರೆ, ಅದು ಒಂದು ನೀವು ಅದು ಹೊಸ ಮನೆಯನ್ನು ಕೊಡೋದು. ಹೊಸ ಮನೆ ಓಪನಿಂಗ್ ಇದ್ದಾಗ ಹೆಂಗೆ ಮಾಡ್ತಾರೆ ಜನರು ಅಂದರೆ, ಗೌರಲಿಂದ ಅವರು ತಿಳಿದಿರ್ತಕ್ಕಂಥ ಪೂಜಾರಿಗಳನ್ನ ಮಂತ್ರಿಗಳ ಕರ್ಕೊಂಬಂದು ಏನೇನು ಆಲೋಚಿಸಿ ಏನೋ ಹೊಸ ಮನೆ ಓಪನಿಂಗು ಈ ಥರ ಮಾಡಿದ್ರೆ ನೋಡಿ ನಾವು. ಆದರೆ ಈ ಓಪನಿಂಗು ಯಾವುದು, ಜನವರಿ ಅಂತಕ್ಕಂಥ ಓಪನಿಂಗು ಯಾವ ಥರ ಇರ್ತಾವೆ, ಜನವರಿ ಅನ್ನತಕ್ಕಂಥ ಈ ಓಪನಿಂಗ್ ಏನು ಐತೆ ನೋಡೋದು, ಹೊಸ ವರ್ಷ ಏನು ಓಪನಿಂಗ್ ಐತೆ ನೋಡು, ಭಯಂಕರ ಪಾಪದ ಕೃತ್ಯಗಳು ಅಂದರೆ ಈ ಸಮಾಜಕ್ಕೆ ಏನು ತಿಳಿದಿಲ್ಲ ಅಂತಂದರೆ, ಹೊಸ ವರ್ಷ ಪಾಪದಿಂದ ಪ್ರಾರಂಭ, ಶುಭಾಶಯಗಳ ಬ್ಯಾಡ್ ನ್ಯೂಸ್ ಇದನ್ರಿ ಶುಭಾಶಯಗಳನ್ನು ಕೆಟ್ಟ ಸುದ್ದಿನ ಹೊಸ ವರ್ಷ ಶುಭಾಶಯಗಳು ಅಂತಂದರೆ ಹೊಸದೊಂದು ಏನೋ ನಮಗೆ ಕಂಡಿರ್ಬೇಕಿಲ್ಲ. ಏನು ಕಾಣ್ತಾ ಇಲ್ಲ, ಏನು ಕಾಣಕತ್ತದಲ್ಲಿ, ಪಾಪ ಮಾಡೋದಕ್ಕಾಗಿ ನಾನು ಪಾಪ ಮಾಡೋಕ್ಕೆ ಪ್ರಾರಂಭ ಮಾಡ್ತೀನಿ. ಈ ಪ್ರಪಂಚ ಪಾಪ ಮಾಡೋಕ್ಕೆ ಪ್ರಾರಂಭ ಮಾಡೋದಕ್ಕಾಗಿ ರಾತ್ರಿ 12 ಗಂಟೆವರೆಗೂ ಕಾಯಕತ್ತಾರೆ, ಪಾಪ ಮಾಡೋದಕ್ಕಾಗಿ. ಈ ಮಧ್ಯದಲ್ಲಿ ಇವ್ರು ಸೇರ್ಕೊಂಡ್ರೆ ಯಾರು, ಇವು ಏನಂತಾರೆ ನಮ್ಮ ಕ್ರೈಸ್ತರು ಪುಣ್ಯಾತ್ಮರಲ್ಲ, ಇವ್ರು ಕೂಡ ಪ್ರಾರಂಭ ಮಾಡ್ತಾರೆ. ಏನಂತಂದ್ರೆ 2012 ನಿಮಗೂ ಪ್ರಾರ್ಥನೆ ಅವಶ್ಯಕತೆನಾ? ಅಸಲು ಬೈಬಲ್ ಪ್ರಕಾರ ಹೊಸ ವರ್ಷ ಅಂತ ಏನೇನು ಕಾಣಿಸ್ತಾ ನಮ್ಗೆ ಏನಾದರೂ, ದೇವರು ಪ್ರಾರಂಭದಲ್ಲಿ ಯಾವಾಗ ಸೃಷ್ಟಿ ಮಾಡಿದ ಅವತ್ತಿಗೆ ಇವತ್ತಿಗೆ ಅದೇ ಸೃಷ್ಟಿ ಏನು ಚೇಂಜ್ ಆಗಿದಾನ? ಅಸಲು ಒಂದು ಮಾತು ಕೇಳ್ತೀರಿ, ಒಂದು ಉತ್ತರ ಕೊಡ್ರಿ. ಹೊಸ ವರ್ಷ ಶುಭ ಅಂದರೆ ಹೊಸ ವರ್ಷ ಹೊಸ ದಿನಗಳು ಅಂತ ಹೇಳ್ತೀವಲ್ಲ, ಅವು ಮನುಷ್ಯನಿಗೆ ಬೇಕನ ಸೃಷ್ಟಿಗೆ ಬೇಕನ? ಹೊಸದು ಮನುಷ್ಯನಿಗೆ ಬೇಕನ ಸೃಷ್ಟಿಗೆ ಬೇಕನ? ಇಲ್ಲಿ ಹಳೆದಾಗಿದ್ದು ಯಾರು? ಇಲ್ಲಿ ಸೃಷ್ಟಿ ಹಳೆದಾಗದನ ಮನುಷ್ಯರು ಹಳೆ ಮನುಷ್ಯರಾಗದನ? ಒಂದು ಸೃಷ್ಟಿ ಬಗ್ಗೆ ಆಲೋಚನೆ ಮಾಡಿದ್ರೆ ಸೃಷ್ಟಿ ಎಲ್ಲಿ ಕೂಡ ಏನು ಕೆಟ್ಟದ್ದು ಮಾಡೋಕತ್ತಿಲ್ಲ, ಸೃಷ್ಟಿ ಎಲ್ಲಿದು ಪಾಪ ಮಾಡೋಕತ್ತಿಲ್ಲ, ಸೃಷ್ಟಿ ಹಳೆದೇ ಹಾಗೇ ಆಗಿಲ್ಲ. ಸೃಷ್ಟಿಯಲ್ಲಿ ದಿನ ಹೊಸದನೇ ಸೇರಿಕೊಳಕತ್ತದ, ಹೊಸದೇ ಜೀವನ ಕೊಡಕತ್ತದ, ಹೊಸದೇ ಪ್ರಾರಂಭ ಮಾಡಕತ್ತದ, ದಿನಾಲೂ ಮಾಡಕತ್ತದ. ಏನ್ರಿ ಸೂರ್ಯ ಬಂದು ಹಂಗೆ ನಿಂತ್ಬಿಡೋಣ, ದಿನ ನಮ್ಮ ಹೊಸದಾಗ ಕಾಣಿಸ್ತಾನ. ನೀವು ಏನೇ ನೋಡಿದ್ರು ಕೂಡ ಈ ಸೃಷ್ಟಿ ಎಲ್ಲ ಹೊಸದಾಗಿ ಕಾಣಿಸ್ತದೆ. ಮತ್ತು ಹಳೆದಾಗಿದ್ದು ಯಾರು, ಹಳೆದಾಗಿದ್ದು ಹೊಸದ ಬೇಕಾದ ಯಾರು ಅಂದರೆ, ಹಳೆದಾಗಿದ್ದು ಯಾರು ಹೇಳ್ರಿ? ಸೃಷ್ಟಿ ಅಂತ ಯಾವುದು ಕೂಡ ಕೆಟ್ಟೋಗಲ್ಲ. ಸೃಷ್ಟಿ ಯಾವ ನಿಯಮಬದ್ಧ ದೇವರು ಪ್ರಾರಂಭದ ಎಷ್ಟು ವರ್ಷಗಳು ದೇವರು ಸೃಷ್ಟಿ ಮಾಡೇನೋ, ಯಾವಾಗ ನಿರ್ಮಾಣ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸೃಷ್ಟಿಯಲ್ಲಿ ಯಾವುದು ಕೂಡ ಕೆಟ್ಟೋಗಲ್ಲ. ಏನೋ ಸೃಷ್ಟಿಯಲ್ಲಿ ಕಲ್ಮುಷ ಆಗದಂದರೆ, ಕಲುಷಿತಗೊಂಡದಂದರೆ ಅದು ಮನುಷ್ಯನಿಂದ ಆಗ್ಯದ ಹೊರತು ಸೃಷ್ಟಿ ತಂದು ತಾನು ಕೆಟ್ಟೋಗಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನಾವು ಕೆಲವು ದಿನಗಳಿಂದ ಬೊಂಬೈಗೆ ಹೋದಾಗ ಸಮುದ್ರ ಚೆನ್ನಾಗಿರ್ತಾವೆ, ನೋಡೋಗಳು ಚೆನ್ನಾಗಿರ್ತಾವೆ. ಆದರೆ ಬೊಂಬೈದಲ್ಲಿ ಹೆಂಗೈತೆ ಅಂದರೆ, ಹತ್ತಿರದ ಸಮುದ್ರ ಪಕ್ಕದಲ್ಲೇ ಫ್ಯಾಕ್ಟ್ರಿಗಳಿದಾವೆ. ಏನದಾವಲ್ಲಿ ಫ್ಯಾಕ್ಟ್ರಿಗಳಿದಾವೆ. ಆ ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿಯಿಂದ ಐತಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತಕ್ಕಂಥ ಒಂದು ಏನು ತಯಾರಾಗ್ತೋ ಗೊತ್ತಿಲ್ಲ, ವೇಸ್ಟೇಜ್ ನೀರು ಬರ್ತಾವೆ. ಆ ವೇಸ್ಟೇಜ್ ನೀರು ಎಲ್ಲಿ ಕಲ್ತಾವೆ ಅಂದರೆ ಸಮುದ್ರದಲ್ಲಿ ಕಲುತ್ತಾಗ್ಯಾವ. ಆ ಸಮುದ್ರ ನೀರು ನೋಡೋಕೆ ಎಷ್ಟು ಚೆನ್ನಾಗಿರ್ತಾವೆ ನೋಡು. ಈ ಸಮುದ್ರ ಅಂದರೆ ಈ ಫ್ಯಾಕ್ಟ್ರಿಯಲ್ಲಿ ಬರ್ತಕ್ಕಂಥ ಗಲೀಜ್ ನೀರೆಲ್ಲ ಸೇರಿಕೊಂಡು ಸಮುದ್ರದಲ್ಲಿ ನಿಂದ್ರದು ಕೂಡ ಆಗೋದು. ಅಂದರೆ ಮನುಷ್ಯ ಮಾಡ್ತಕ್ಕಂಥ ತಂತ್ರುಪಯೋಗ ಆಲೋಚನೆಯಿಂದನೇ ಸೃಷ್ಟಿಗಳು ಕೆಟ್ಟ ಹೊಂಟದ ಹೊರತು ತಂದೆ ತಾನೇ ಕೆಟ್ಟಿಲ್ಲ ರೀ. ಕಲುಷಿತ ಭಯಂಕರ ಕಲುಷಿತ. ಒಟ್ಟಲ್ಲಿ ಸೃಷ್ಟಿ ಏನೂ ಕೆಟ್ಟೋಗಿಲ್ಲ. ಸೃಷ್ಟಿ ದೇವರು ಪ್ರಾರಂಭ ಮಾಡಿದ್ರೆ ಹಂಗೆ
ನೇಮಬದ್ಧವಾಗೈತೆ. ಮನುಷ್ಯನ ಆರೋಗ್ಯದು ದಿನದಲ್ಲ ಆರೋಗ್ಯ ಸೃಷ್ಟಿ ಕೊಡಕತ್ತದ. ಇವತ್ತು ತಪ್ಪಾಗಿದ್ದೆ ಯಾರು? ತಪ್ಪಾಗಿದ್ದೆ ಯಾರು? ಮಾರ್ಪಡ್ಬೇಕಾಗಿದೆ ಯಾರು? ಯಾರು ಹೊಸ ವರ್ಷನ ಯಾರು ಆಚರಣೆ ಮಾಡಬೇಕು? ಅದು ಹೆಂಗೆ ಆಚರಣೆ ಮಾಡಬೇಕು? ಹೊಸ ವರ್ಷ ಅಂತಕ್ಕಂಥದ್ದು ಯಾರು ಆಚರಣೆ ಮಾಡ್ಬೇಕಂದ್ರೆ ಇದು ಮನುಷ್ಯರಿಗೆ ಸೀಮಿತ ಹೊರತು, ಮನುಷ್ಯರಿಗೆ ಯಾಕೆ ಸೀಮಿತ ಅಂತಂದರೆ ಹೇಳ್ರಿ, ಮನುಷ್ಯರು ಯಾಕೆ ಸೀಮಿತ ಅಂದರೆ ದೇವರು ಪ್ರಾರಂಭದಲ್ಲಿ ಮನುಷ್ಯನನ್ನು ಹೊಸದಾಗಿ ಸೃಷ್ಟಿ ಮಾಡೋಣ. ಅಂದರೆ ಯಾವ ತಂತ್ರ ಉಪಯೋಗಗಳಿಲ್ಲದೇ, ಯಾವ ಕಲ್ಮುಷ ಇಲ್ಲದೆ, ಯಾವ ಪಾಪ ಇಲ್ಲದೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡೋಣ. ಅಂದರೆ ಇದು ಹೊಸದಾಗಿ ಬಂದಿರತಕ್ಕಂಥ ಮನುಷ್ಯನು, ಪಾಪ ಇಲ್ಲರ್ತಕ್ಕಂಥ ಮನುಷ್ಯನು, ಕುಯ್ತಿಲ್ಲಾರ್ತಕ್ಕಂಥ ಮನುಷ್ಯನು, ಅನ್ಯಾಯ ಇಲ್ಲಾರ್ತಕ್ಕಂಥ ಮನುಷ್ಯನು ಏನು ತುಂಬಿಕೊಂಡನ? ಏನು ತುಂಬಿಕೊಂಡ್ರಿ? ಈ ಲೋಕದ ಮಾಲಿನ್ಯವನ್ನು, ಈ ಲೋಕದ ಪಾಪವನ್ನು ಮನುಷ್ಯನು ತುಂಬ. ಅಂದರೆ ಪ್ರಾರಂಭ ದಿನಗಳು ಇಲ್ಲ. ಅಂದರೆ ನಾವು ತಾಯಿ ಗರ್ಭದ ಬಂದಾಗ ಕೆಲವು 1 ವರ್ಷ 2 ವರ್ಷ 3 ವರ್ಷ ಮಕ್ಕಳು ಬುದ್ಧಿ ತಿಳಿಯೋರ ಮುಂಚಿತಾಗಿ ಹೆಂಗಿದ್ರು ಅಂದರೆ ಹೊಸದಾಗಿ ಆ ಮಕ್ಕಳು ಇದ್ದರು, ಭಾಳ ಚೆನ್ನಾಗಿದ್ದರು. ಅವ್ರ ತಕ್ಕ ಅನ್ಯಾಯ ಇಲ್ಲ, ಮೋಸ ಇಲ್ಲ, ತಪ್ಪು ಇಲ್ಲ, ವಂಚನೆ ಇಲ್ಲ, ಸುಳ್ಳು ಯಾವುದೂ ಇಲ್ಲ ಮಕ್ಕಳ ತಲ್ಲಿ. ನಮ್ಮ ತಗೊಂಡು ಇದ್ದಿಲ್ಲ. ಯಾವಾಗಿದ್ದಿಲ್ಲ? ನಾವು ಚಿಕ್ಕ ಮಕ್ಕಳಾಗಿದೆ ನಮ್ಮ ತಕ ಇದ್ದಿಲ್ಲ. ಈಗ ನಮ್ಮ ತಕ ಕಲ್ತ್ಕೊಂಬಿಟ್ಟು ಏನು ಕಲ್ತ್ಕೊಂಡೀವಿ ಅಮ್ಮೋ, ಅದು ಹೇಳೋಕ್ಕೋದ್ರೆ ಒಂದಲ್ಲ ಎರಡಲ್ಲ. ಅದು ಆ ರೀತಿ ಪಾಪವನ್ನು ಕೂಗ್ತಿಕೊಳ್ಳೋ ಮನುಷ್ಯನ ಮನಸ್ಸು ವಂಚನೆ ಮಾಡ್ತಕ್ಕಂಥದ್ದು, ದಗ, ಕಳ್ಳತನ, ಮೋಸ, ಅನ್ಯಾಯ ಇದೆಲ್ಲವನ್ನು ಯಾವ ಫ್ಯಾಕ್ಟ್ರಿಲಿಲ್ಲ. ಎಲ್ಲಿ ಸಿಗ್ತಾವೆ ಇವು? ಒಂದೇ ಒಂದು ಫ್ಯಾಕ್ಟ್ರಿ. ಯಾವ ಫ್ಯಾಕ್ಟ್ರಿ ಅದು? ಮನುಷ್ಯ ಎಂಬ ಫ್ಯಾಕ್ಟ್ರಿಯಲ್ಲಿ ಇವೆಲ್ಲ ವಸ್ತು ತುಂಬಿಕೊಂಡವು. ಏನು? ಅನ್ಯಾಯ, ಮೋಸ, ವಂಚನೆ, ಭಾಳ ಒಂದಂತೇಳಿ ಕಳ್ಳತನ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಒಬ್ರಿಗೊಬ್ರು ಮೋಸ, ಭಯಂಕರ ಈ ಕೂಗ್ತಿಗಳು ಎಲ್ಲ ಒಂದೇ ತಲೆ ತುಂಬಿಕೊಂಡವು. ಯಾರ ತಲೆ ಅಂದರೆ ಅದು ಕೇವಲ ಮನುಷ್ಯನಲ್ಲೇ ಮಾತ್ರ ವಸ್ತು ತುಂಬಿಕೊಂಡವ. ಅದಕ್ಕೆ ಮನುಷ್ಯನಿಗೆ ಬುದ್ಧಿ ತಿಳುವಳಿಕೆ ಏನಿದ್ದಿದ್ರೆ ಈ ಹೊಸ ವರ್ಷ ಅನ್ನೋದಕ್ಕಿಂತ ತಾನು ಹೊಸದಾಗಿರ್ಬೇಕಂತೇಳಿ ತಾನು ಆಲೋಚನೆ ಮಾಡ್ತದೆ. ಇವತ್ತು ಹೊಸ ವರ್ಷ ಅಂತೇಳಿ ಏನು ಕ್ಯಾಲೆಂಡರ್ ಈ ಹೊಸ ವರ್ಷ ನೇಮಕ ಮಾಡ್ತು. ಒಂದು ಉದಾಹರಣೆ ಹೇಳ್ತೀನಿ, ಅರ್ಥ ಮಾಡಿಕೊಳ್ಳ್ರಿ. ಒಂದು ವೇಳೆ ಈ ಲೋಕಕ್ಕೇನೋ ಮಾತು ಬಂದಿದ್ರೆ, ಸೃಷ್ಟಿಗೇನೋ ಮಾತು ಬಂದಿದ್ರೆ ಮನುಷ್ಯನಿಗೆ ಏನೋ ಎಷ್ಟು ಬೈತಿದೋ ಗೊತ್ತಿಲ್ಲ ನೋಡ್ರಿ. ಮನುಷ್ಯನಿಗೆ ಎಷ್ಟು ಬೈತಿದೋ ಗೊತ್ತಿಲ್ಲ. ಯಾಕಂತಂದರೆ 2023 ಹೋಯ್ತು, 2024 ಹೋಯ್ತು, 2025 ಹೋಯ್ತು, 2026 ಕೂಡ ಪ್ರಾರಂಭಗೊಂಡದೀಗ. ಈ ಬರ್ತಾ ಬರ್ತಾ ಇದು ಕೂಡ ಹೋಗ್ಬಿಡ್ತು. ಯಾವ ಲೆಕ್ಕ ಆ ಮುಗಿದೇ ಬಿಡ್ತು. 2020 ರಾತ್ರಿ ಎಲ್ಲ ಕುಣಿದು ಆ ಮೈಮೇಲೆ ಬಟ್ಟೆ ಇಲ್ಲಾರ್ದಂಗೆ, ಕಬರ್ ಇಲ್ಲಾರ್ದಂಗೆ ಪಾಪದ ಕೆಲಸ ಪ್ರಾರಂಭ ಮಾಡಿ ಓಸು ಬಿದ್ದಿರ್ತಾನೆ. ಎದ್ದರಕ್ಲೇಬೇಕು, ನೋಡಬೇಕಿದೆ. ಏನೋ ಓಸು ರಾತ್ರಿ ಕುಣಿದು ಬಿದ್ದು ಬಿಟ್ಟಿರ್ತಾವೆ. ಓಸು ಅದ್ರಾಗ ಸತ್ವ್ಯಾವು, ಬದುಕಿದ್ಯಾವು, ಎಷ್ಟು ಯಾರು ಪಾಪ ಮಾಡ್ಯಾವು, ಎಷ್ಟು ಪಾಪ ಬಡ್ಕೊಂಡವು ದರಿದ್ರವು. ಈ ಮನುಷ್ಯ ಮುರುಗ ಅಂತಕ್ಕಂಥ ಈ ಮನುಷ್ಯನಲ್ಲಿ ದರಿದ್ರಿ ಮನುಷ್ಯ ಅದನ್ನೆಲ್ಲ ಎಷ್ಟೆಷ್ಟು ಪಾಪ ತುಂಬಿಕೊಂಡನೋ ರಾತ್ರಿ. ಆತ ಈ ಪಾಪ ಇಲ್ಲಿವರೆಗೆ ಅಂತಂದರೆ ಇನ್ನು ಮುಗಿಯೋವರೆಗೆ ಅದೇ ಪ್ರಾರಂಭ ಆಗ್ತದೆ. ಅಂದರೆ ಒಂದು ಮಾತಾಡ್ತಾ ಅರ್ಥ ಮಾಡ್ಕೊ. ಉದಾಹರಣೆಗೆ ಅಂತಂದರೆ 2023 ಹೆಂಗೆ ಮಾಡ್ಕೊಂಡೆ ಮನುಷ್ಯ? ಇದೇ ರೀತಿಯೇ. ಯಾವ ರೀತಿ ಮಾಡ್ಕೊಂಡ? 2023 ಯಾವ ರೀತಿ ಮಾಡ್ಕೊಂಡ? ಯಾವ ರೀತಿ ಮಾಡ್ಕೊಂಡ ಮನುಷ್ಯ ಅಂತಂದರೆ ಇದೇ ರೀತಿ ಕಾದು ನ್ಯೂ ಇಯರ್ ಎಷ್ಟು 2023 ಅಂತ ಸ್ವಾಗತ ಮಾಡ್ಕೊಂಡ. ಅದು 23 ಸುಮ್ಮನೆ ಇತ್ತದು. ನೆಕ್ಸ್ಟ್ 24 ಬಂತು. 24 ಬಂದು ಅವಾಗೇನು ಮಾಡ್ದ? ಸೇಮ್ ಆ್ಯಕ್ಟ್ರೆ, ಸೇಮ್ ಅದೇ ಗುಣ, ರೈಟು. 24 ಹೋಯ್ತು. ಮತ್ತೆ ಯಾವ್ದು ಬಂತು? 25 ಬಂತು. ಅದನ್ನು ಸೇಮ್ ಅನ್ಕೊಂಡ ಅಂತ. ಅದಕ್ಕೆ ಮನುಷ್ಯನಿಗೆ ಗೊತ್ತಾ, ಈ ಭೂಮ್ಯಾಗ ಮೋಸಗಾರ, ಅನ್ಯಗಾರ ಮನುಷ್ಯನ ಬಿಟ್ಟರೆ ಇನ್ಯಾರು? ಯಾಕೆ ಆಲೋಚನೆ ಮಾಡ್ಬಿಡ್ರಿ. ಅವಂತ 2023, 24, 25 ಅಂತಂದರೆ ನಿಮ್ಮಷ್ಟು ವಂಚಿಸೋರು ಯಾರು ಕೂಡ ಇಲ್ಲ ಅಂತ ತಮ್ಮ ತಾವೇ ಅನ್ಕೊಂತವೆ. ಯಾಕೆ ಹೇಳ್ರಿ? ನಾನೇನು ನಿನಗೆ ಗ್ರ್ಯಾಂಡಾಗಿ ಮಾಡಂತ ಹೇಳಿಲ್ಲ, ನನ್ನೇನೋ ಮ್ಯಾಗರ್ಸ್ ಅಂತ ಹೇಳಿಲ್ಲ, ನನ್ನೇನೋ ಉತ್ಸಾಹ ಮಾಡಂತ ಹೇಳಿಲ್ಲ. ಮಾಡಿದ್ಯಾರು? ನೀನೇ. 2025 ಏನಂತಂದರೆ ನನಗೆ ನೀನು ಪ್ರಾರಂಭ ಬಂದಾಗ 2020 ಅಂದರೆ 24ಕ್ಕೆ ನೀನು ಮೋಸ ಮಾಡಿ ನನ್ನ ಬರಮಾಡಿಕೊಂಡೆ. ಎಷ್ಟು? 25ಕ್ಕೆ ಗ್ರ್ಯಾಂಡಾಗಿ ಬರಮಾಡಿಕೊಂಡೆ. ಎಷ್ಟು ದಿನ ಮೇಲೆ ನಂಬಿಕೆ ಇಟ್ಟು ನೀನು 2026 ಬರೋರಿಗೆ ಮಾತ್ರ ನಾನು ಹಿಡ್ಕೊಂಡು. ಈಗ ನನ್ನೇನು ಮಾಡಿದೆ ನೀನು? ನನ್ನ ಬೂಟಾಗಿಬಿಟ್ಟು. ಅಂದರೆ ನೀನು ಪ್ರಾರಂಭ ನನ್ನ ಬೇಸ್ ಕರೆದು ಸ್ವಾಗತ ಮಾಡಿ ನಾನು ಏನು ಮಾಡಿ ನೀನು ಈಗ ಬೂಟಾಕಿ ಬೇರೆ ನೋಡ್ತೇನೆ ನೀನು. ಅಂದರೆ ಸೃಷ್ಟಿ 2023 ಬಂದರೆ 24 ಅವೆಲ್ಲ ಅವದೇ ರೀತಿ ಡೇಟ್ ಬರ್ತಾ ಇರ್ತಾವೆ. ಅವ್ರಿಗೇನು ವ್ಯತ್ಯಾಸ ಇರೋಕ್ಕಿಲ್ಲ. ಈ ಮನುಷ್ಯ ಹೆಂಗೆ ಮಾಡ್ತಾನಂದರೆ ಗ್ರಾಂಡಾಗಿ 26 ಹಿಂಗೆ ಗ್ರಾಂಡಾಗಿ ಮಾಡಿ ಅದೇನಂತ ಗೊತ್ತಾ?
ನಿನ್ನಂಥ ಮೋಸಗಾರ ಯಾರಿಲ್ಲ. ಯಾಕಂದರೆ ಈಗ ನನ್ನ ಎಲ್ಲಿವರೆಗೆ ನೀನು ಕಾಯ್ತಿದ್ದೀ? 2026 ಹೊಸ ವರ್ಷ ನೀನು ಕರ್ಕೊಂಡೆ ಎಲ್ಲಿವರೆಗೆ ನನ್ನ ಮೇಲೆ ಇಡ್ತೇಳಿನ? ಇದೇ ಡಿಸೆಂಬರು 31 ನನ್ನ ಬೆಲೆ ಕೊಡ್ತೀನಿ. ಆಮೇಲೆ ನೀನು ನಾನೇನು ಮಾಡ್ತೀನಿ? ನಾನೇನು ಮಾಡ್ತೇನೆ? ಡಿಸೆಂಬರ್ 35 ಮತ್ತೆ ನನ್ನ ಕಾಯ್ಕೆ ಅಂತ ಇರ್ತಿದ್ದೆ. ಆಮೇಲೆ ನಾನು ಏನು ಮಾಡ್ತಿದ್ದೆ? ನನ್ನ ಕೊಡ್ತೇವೆ ಮೂಲಿಗೆ ಬಿಟ್ಟು ಹಾಕಿ ಮತ್ತೆ ಯಾರನ್ನ ಕಾಯ್ತೀನಿ ನೀನು? ಮತ್ತೆ ಯಾರನ್ನ ಕಾಯ್ತಿದ್ದೆ? 2027 ಅಂದರೆ ನಿಮ್ಮಷ್ಟು ನಂಬಿಗಸ್ತರು ಯಾರು ಇಲ್ಲ ಅಂತೇಳಿ ಮಂತಿರ್ತಾರೆ. ನಮಗೆ ಗೊತ್ತಿಲ್ಲ ಪಾಪ. ಇಲ್ಲಿ ಏನಾದರೂ ಕೂಡ ನಾವು ಸ್ವಲ್ಪ ನೋಡಿ ವಾಕ್ಯನ ಆಲೋಚನೆ ಮಾಡಿ ಇದು ಸರಿಯೋ ತಪ್ಪು ಅಂದರೆ ದೇವರು ನೋಡ್ರಿ ಹೊಸದಂತಂದರೆ ಎಲ್ಲರಿಗೂ ಇಷ್ಟನೇ. ಹಳೇದು ಯಾರಿಗೆ ಇಷ್ಟ ಇರಲಿಲ್ಲ, ಹೊಸದಂದರೆ ಎಲ್ಲರಿಗೂ ಇಷ್ಟನೇ. ದೇವರು ಕೂಡ ಹೊಸದಂದ್ರೇ ಇಷ್ಟ. ಅಂದರೆ ನಮ್ಮಂಗೆ ಹೊಸ ಬಟ್ಟೆ ಅಲ್ಲ, ತಿಂಬೋದು ಕೂಡ ದೇವರಿಗಲ್ಲ, ಹೊಸದಾಗಿರ್ಬೇಕು ಅಂತ ಹೇಳ್ತಾನೆ. ನಿಜ ಹೊಸ ಅಂದರೆ ದೇವರು ಭಾಳ ಇಷ್ಟಪಡ್ತಾನೆ ರೀ. ಹೊಸದಾಗಿರ್ತಕ್ಕಂಥದ್ದನ್ನ ನಿಮ್ಮೊಂದು ಸಾರಿ ಅಪೊಸ್ತಲ ಕಾರ್ಯದ 11ನೇ ಅಧ್ಯಾಯ ಇರುತ್ತಲ್ಲ, ಅಪೊಸ್ತಲ ಕಾರ್ಯ 11ನೇ ಅಧ್ಯಾಯ 26 ಕೆಳಗಿನ ವಚನ ಹೋದ್ರೆ, ಕೂಡಿದ್ದು ಭೂಜನರಿಗೆ ಕ್ರೈಸ್ತರೆಂಬ ಏನ್ರಿ ಏನಂತಾರೆ ಹೊಸ ಹೆಸರು ಒಂದು ಕೊಡ್ತೀನಂತೆ ಪ್ರವಚನ ಐತೆ. ಅಂದರೆ ದೇವರು ಹೊಸದಾಗಿರ್ಬೇಕು. ಎಲ್ಲಿಗೆ? ನನ್ನ ಬಳಿಗೆ ಬರ್ತಕ್ಕಂಥವ್ರಿಗೆ ಹೊಸದಾಗಿ ಟೋಟಲ್ ಚೇಂಜ್ ಮಾಡ್ತಾನೆ ದೇವ್ರನ್ನ. ಅರ್ಥ ಮಾಡಿಕೊಳ್ಳ್ರಿ. ಅವರಿಗೆಲ್ಲ ಚೇಂಜ್ ಮಾಡಿಕೊಂಡು ದೇವ್ರು ಅಂತಂದರೆ ನಾನು ಒಂದು ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾನೆ. ಯಾವುದು ಹೊಸ ಹೆಸರು? ಅದು ಯಾವುದು? ಇದು ಪ್ರವಚನ ಐತಿ. ಇದು ಏನು ಹೇಳ್ತಾನ? ನನ್ನವರಿಗೆ ಒಂದು ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾನೆ. ಹೊಸದು ನನಗೆ ಇಷ್ಟ. ಅದು ಹೊಸ ಹೆಸರು ಕೊಡ್ತಾನೆ. ಈ ಹೊಸ ಹೆಸರು ಎಷ್ಟು ಅರ್ಥ ಐತೆ ಅಂದರೆ ಇಲ್ಲಿಂದ ಮುಂದಕ್ಕೆ ನೋಡೋಣ ನಾವು. ಹೊಸ ಹೆಸರು ಯಾರಿಗೆ ಸಿಗುತ್ತದೆ? ಎಂಥವ್ರಿಗೆ ಸಿಗುತ್ತದ? ದೇವರು ಹಳೆ ಹೆಸರಿಂದ ಹಾಕಿ ಒಂದು ಹೆಸರು ಕೊಡ್ತಾನೆ ಅಂತ ಹೇಳೋಣ. ಹೊಸ ಹೆಸರು ಕೊಡ್ತಾನೆ ಅಂತ. ಯಾವ ಹೆಸರು ಅದು? ಎಲ್ಲಿ ಬಂತ ಹೆಸರು? ಎಲ್ಲಿಟ್ಟ ದೇವರ ಹೆಸರು? ಎಲ್ಲಿ? ಅಂತ್ಯೋಗದಲ್ಲಿ ಶಿಷ್ಯರಿಗೆ ಹೆಸರು ಅಂದರೆ ದೇವರು ಪ್ರವಚನ ಮಾಡಿದ ನನ್ನವರಿಗೆ ಒಂದು ಹೆಸರು ಇಡ್ತೀನಿ ಹೊಸದು ಅಂತೇಳಿ. ಆ ಹೆಸರೇ ಕ್ರೈಸ್ತರು ಎನ್ನುವಂಥದ್ದು. ಈ ಕ್ರೈಸ್ತರು ಎನ್ನುವಂಥ ಹೊಸ ಹೆಸರು ಹಳೆಯ ದಿನಗಳಲ್ಲಿ ಇದ್ರೆ, ಅಂದರೆ ಯೇಸು ಕ್ರಿಸ್ತ ಬರಲಾರ ಮುಂಚಿತವಾಗಿ ಅವಾಗಿರ್ತಕ್ಕಂಥ ಯಾರು ಕ್ರೈಸ್ತರು ಅಂತೇಳಿ ಕರಿತಿದ್ರೆ ಕರೀಲಿಲ್ಲ. ನಾನು ಕರಿತಿದ್ದಿಲ್ಲ. ಯಾಕೆ ಕರಿತಿದ್ದಿಲ್ಲ? ಈ ಹೊಸ ಹೆಸರು ತಕ್ಕ ಇನ್ನು ದೇವರು ಇಟ್ಟಿದ್ದಿಲ್ಲ. ಇದು ಯಾವಾಗ ಬಂತಿದ್ದು? ಯೇಸು ಕ್ರಿಸ್ತು ಬಂದ ಮೇಲೆ ಆತನ ಇಡ್ತಕ್ಕಂಥ ಯೇಸು ಕ್ರಿಸ್ತು ಹೆಸರೇ ಕ್ರೈಸ್ತರೆಂಬ ಹೆಸರೇ ಎಲ್ಲ ಯಾರಿಗೆ ಕೊಟ್ಟಲ್ಲಿ? ಅಪೊಸ್ತಲರಿಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಅಂದರೆ ಇದು ಹೊಸ ಹೆಸರು ಅಂತಕ್ಕಂಥ ನಮ್ಮಲ್ಲಿ ಕಾಣಿಸ್ತದೆ ಇಲ್ಲಿ. ರೈಟ್. ಹೆಸರಿಗೆ ಮಾತ್ರ ಕ್ರೈಸ್ತರನ್ನ ಇವತ್ತು ನಾವು ಹೊಸದಿಂದ ಇದೆಯೋ ಹೆಸರು ಮಾತ್ರ ಸಾಕಾ? ಹೆಸರು ಮಾತ್ರ ಸಾಕಾ? ಹೊಸದಾಗಿ ಇನ್ನೇನು ಕೇಳೋಣ ದೇವರು ಅಂತೇಳಿ ನಾನು ಒಂದ್ಸಲ ಕೊಲಸಿ ತೆಗಿರಿ. ಕೊಲಸಿ 3ನೇ ಅಧ್ಯಾಯ 10ನೇ ವಚನ ನೋಡಿ. ಒಂದ್ಸಲ ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು, ಹೆಂಗೆ ಹೊಸರಿರ್ಬೇಕಂತೇಳಿ ಒಂದು 3 ವಚನ ತೋರಿಸ್ತೀನಿ ಅಷ್ಟೇ. ನಾನು ಅದನ್ನೇ ಅರ್ಥ ಮಾಡಿಕೊಳ್ಳಿ ನೀವು. ಈ ಸ್ವಭಾವವು ಅದನ್ನು ಸೃಷ್ಟಿದಾತನ ಯಾವ ಸ್ವಭಾವ? ಹೊಸ ಒಂದು ಸ್ವಭಾವ, ಹೊಸದೊಂದು ಹೊಸ ವರ್ಷ ಏನೈತೆ ನೋಡು. ಈ ಹೊಸ ಒಂದು ಸ್ವಭಾವ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆತನಿಗೆ ಹೋಲಿಕೆ ಆಗಿದೆ ಅಂತ ಹೇಳ್ತಾನ. ಇದು ಹಳೆದಾಗ್ತಕ್ಕಂಥದ್ದಲ್ಲ, ಇದು ಹಳೆಯದು ಭಾಷೆ ಹೋಗ್ತಕ್ಕಂಥದ್ದಲ್ಲ. ಯಾವುದು ಇದು? ದಿನ ಹೆಂಗತ್ತಂತಿದು? ದಿನ ನೂತನ ಅಂದರೆ ಒಂದು ಹೊಸ ವರ್ಷ ದಿನ ಹೊಸದಾಗ್ತದೆ. ದಿನ ಹೊಸದಾಗ್ತದೆ. ಇದು ಯಾರಿಗೆ ಹೊಸದಾಗ್ತದ? ಹೊಸ ಹೆಸರು ಯಾರಿಗೆ ಕೊಟ್ಟಂದ್ರೆ ಹೊಸ ಹೆಸರು ಯಾರಿಗೆ ಕೊಟ್ಟಂದ್ರೆ ಕ್ರೈಸ್ತರಿಗೆ ಕೊಟ್ಟನ. ಈ ಹೊಸ ಒಳ್ಳೆ ಹೆಸರು ಹೇಳ್ತಕ್ಕಂಥ ಕ್ರೈಸ್ತರು ತಿರುಗಿ ಹಳೆದಾಗೋದಿಲ್ಲ. ಯಾರು ಹೊಸ ಹೆಸರು ಯಾರು ಇರ್ತಾನೋ ಈ ಹೊಸ ಹೆಸರು ಹಳೆದಾಗ್ತಾನ, ಹಂಗೆ ಇರ್ತಾನ, ಇನ್ನು ಹೊಸದಾಗ್ತಾನ. ಈ ಹೆಸರು ಐತಲ್ಲ, ದಿನ ಹೊಸದಾಗ್ತಾನ ಹಳೆದಾಗ್ತಾನ? ದಿನ ಹೊಸದಾಗ್ತದ, ದಿನ ಹೊಸದಾಗ್ತದ, ದಿನ ಹೊಸ. ಈ ದೇವರೇನು ಪ್ರಾರಂಭದಲ್ಲಿ ಇಟ್ಟಿರ್ತಕ್ಕಂಥ ಈ ಹೊಸ ಹೆಸರು ಐತಳು, ಈ ಹೆಸರು ಎಂದಿಗೂ ಅಳೆದೋಗಲ್ಲ. ಈ ಹೆಸರು ಎಂದಿಗೂ ಅಳೆದು ಆಗೋದಿಲ್ಲ. ಈ ಹೆಸರು ದಿನ ಹೊಸ, ದಿನ ಹೊಸದಾಕಿ ಅಂತದ. ಇದು ದಿನ ಅಂತಂದು ದೇವರಲ್ಲಿ
ಇದು ಆತನು ಸೃಷ್ಟಿ ಮಾಡಿದ ಹೋಲಿಕೆಗೆ ಆಗಿರ್ತಕ್ಕಂಥ ಹೆಸರು. ಇದು ಏನಂತಿದ್ದು ಓದೋಣ ಸಲ. ಈ ಸ್ವಭಾವವು ಅದನ್ನು ಸೃಷ್ಟಿಸಾತನು ಹೋಲಿಕೆ. ದಿನ ದಿನಲೂ ಹೊಸದಾತ, ದಿನಲೂ ಹೊಸ ಆತದಂತ. ಎಂಟು ದಿನ ಅಂದರೆ ಇವತ್ತು ಜನವರಿ 1 ಹೊಸ ವರ್ಷ, ನಾಳೆಗೆ ಇದು ಜನವರಿ 2, ಇದು ಹಳೆದ ಹೊಸದನ. ಈ ಲೋಕ ಕಳೆಯದ ನಮಗೆ ಯಾರಿಗೆ ಹೊಸ ವಸ್ತು ಹೇಳ್ತಕ್ಕಂಥ ಕ್ರೈಸ್ತರಿಗೆ ನಾಳೆ ದಿನ ಹೊಸದ ಹಳೆದನ ಹೊಸದೆ. ಜನವರಿ 3 ಬೇಡ, ಜನವರಿ ಬಿಟ್ಟು ಫೆಬ್ರವರಿ ಹೊಸದ ಹಳೆದನ, ಫೆಬ್ರವರಿ ಬಿಟ್ಟು ಮತ್ತೆ ಮಾರ್ಚ್ ಹೊಸದ ಹಳೆದನ. ಫೆಬ್ರವರಿ ಬಂದ್ರೇನು, ಜನವರಿ ಬಂದ್ರೇನು, ಡಿಸೆಂಬರ್ ಬಂದ್ರೇನು, ಮಾರ್ಚ್ ಏಪ್ರಿಲ್ ಏನು ಬಂದರೂ ಕೂಡ ಹೊಸದಾಗಿ ಅದು ಕಾಣಿಸ್ತದೆ. ಯಾರಿಗಿದು ಹೊಸದಾಗಿರ್ತಕ್ಕಂಥವ್ರಿಗೆ, ಅಳ್ತಕ್ಕಂಥ ಹಳೆಯವರಿಗೆಲ್ಲ ಇದು ಹೊಸದಾಗಿರ್ತಕ್ಕ ದಿನಲೂ ಹೊಸ ಆಗ್ತದಂತ. ಇನ್ನು ತಿಂಗಳೆಲ್ಲ ದಿನ ಕೂಡ ಹೊಸದಾಕ್ಯಂತ ಕಾಣ್ತಂಥದ್ದು. ಹಿಂಗೆ ಕಾಣ್ಬೇಕಾ? ನಾವು ಕೂಡ ಲೋಕರೀತಿ ಮುನಿಗೋಗಿ ಮತ್ತೆ ನಾವು ಹಳೆರಾಗಬೇಕನ. ಕೆಲವೊಮ್ಮೆ ದಿನ ನೂತನ ಆಗುತ್ತಾ ಎಂಟು ಪೂರ್ಣ. ಇದೊಂದು ಹೋಲಿಕೆ ನೋಡಿರಿ. ಇದ್ರ ಸಿಸ್ಟಮ್ ನೋಡ್ರಿ ಹೆಂಗೈತೆ ಇದು. ಈ ಸಿಸ್ಟಮ್ ಹೆಂಗೈತೆ ಅಂದರೆ ದಿನಲೂ ಹೊಸದಾಗ್ತದೆ. ಇದು ಯಾರು ಕ್ರೈಸ್ತರು ಮಾತ್ರ ಬೇಸಿಗೆ ಅಂದ್ಕೊಂಡು ಎಲ್ಲರಿಗಿದು ಆಗಲ್ಲ. ಯಾಕಂದ್ರೆ ಎಲ್ಲವರು ಈ ರಾತ್ರಿ 12 ಗಂಟೆನೇ ಪ್ರಾರಂಭ ಮಾಡ್ಯಾರ. ಏನು ಪಾಪದ ಸ್ಟಾರ್ಟ್, ಅವರಿಗೆ ಪಾಪ ಮಾಡೋದಕ್ಕಾಗಿ ಇನ್ನು ಪಾಪದ ಸೀಟಿಗಳು ಹಂಗೆ. ಎಷ್ಟು ಮಂದಿ ಮೋಸ ಜರಿಗಾರೋ, ಎಷ್ಟು ಮಂದಿ ಭಯಂಕರ ಸ್ಥಿತಿ ಪಾಪ. ಈ ದರಿದ್ರಿ ಈ ಸಮಾಜ ನಮ್ಮ ಕಡೆ ಯಾರ ಕಡೆ ಉದ್ಧಾರ ಮಾಡೋದಾಗಲ್ಲ ಏನ್ರಿ. ಗಂಡ್ಮಕ್ಳು ಹಾಳಾಗಿ ಹೋಗ್ಬಿಡು, ಗಂಡ್ಮಕ್ಳು ಹೆಂಗನ ಕುಡು ತಿನ್ಬಿಡು, ಹೆಣ್ಮಕ್ಳು ಇದನ್ನು ಹೆಣ್ಮಕ್ಳಿಗೆ ಬೇಕನ. ಅಸಲು ಮಾನ ಮರ್ಯಾದೆ ಏನಿರ್ತದೆ ಸಮಾಜಕ್ಕೆ ಹೇಳ್ರಿ? ಮಾನ ಮರ್ಯಾದೆ ಏನೈತನ? ಓಡ್ ಸರ್ಕಾರಕ್ಕೆ ಏನೇನು ಮಾನ ಮರ್ಯಾದೆ ಐತನ? ಅಲೋ ಕೊಡ್ತಾರೆ, ಪ್ರಾರಂಭ ಮಾಡ್ರಿ ನೀವು ಕ್ಲಬ್ಗಳು ಅಂತ ಆರಾಮತ್ತೆ ಶಿಸ್ತಿಗೆ. ಮತ್ತೆ ಎಲ್ಲಿ ಅಂತಾರೆ ಅಲ್ಲೇ ಅನಾಹುತ ಆಯ್ತು, ಇಲ್ಲೇ ಐತೆ. ಇವು ಟಿವಿನಾಗ ಇರ್ತಾರಲ್ಲ, ಇವು ಬಡ್ಕೊಂಬ ಇವು ಹೆಂಗದ ಅಂದ್ರೆ ಇವು ಮೀಡಿಯಾದ್ರೆ ಹೆಂಗದ ಬಡ್ಕೊಂಬ ಇವು ಆಗ್ಬಿಟ್ರೆ ಆ ಅಲಸ್ಮೆಂಟ್ ಮಾಡೋಕೆ ಅವಕಾಶ ಕೊಟ್ಟಿದ್ದವ್ರಿ, ತಿಂಬಕ್ಕೆ ಕೊಟ್ಟಿದ್ದವ್ರಿ, ಕುಡಿಯೋಗಳು ಪಾಪಕ್ಕೆ ಮಾಡಿದ ಕೊಟ್ಟವ್ರಿ, ಮತ್ತು ಇದನ್ನು ಪ್ರಚಾರ ಮಾಡೋದು ಕೂಡ ಇದೆ ರೀ. ಇಲ್ಲೈತಿ ಅಸಲು ಯಾವ ಮನುಷ್ಯನ ಇವತ್ತ ಎಷ್ಟು ತಿಳಿಲದಕ್ಕ ಅಮೇಕರು ಇವತ್ತ ಅಂದರೆ ಎಷ್ಟು ಮೋಸ ವಂಚನೆ ಮನುಷ್ಯ ತುಂಬಿಕೊಳ್ಳೋದು ಗೊತ್ತಾಗ್ತಿಲ್ಲ ಇವತ್ತು. ಸಮಾಜ ಈ ಪಾಪದ ಕೆಲಸ ಬಿಟ್ಬಿಡ್ರಿ. ಇಲ್ಲಿ ಹೊಸದಾಗಿ ಹೆಸರು ಹೇಳ್ತಕ್ಕಂಥ ಕ್ರೈಸ್ತರಿಗೆ ದಿನಲೂ ಹೊಸದಾಗಬೇಕಂತ, ದಿನಲೂ ನೂತನ ಅಂದರೆ ಅಂದರೆ ದಿನಲೂ ಹೊಸದಾಗಬೇಕಂತ. ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ದಿನ ಹೊಸದಾಗಿವನ ಅಥವಾ ನಾವು ಕೂಡ ಅದು ಸಣ್ಣ ಹುಡುಗರು ಮಾತಾಡ್ತಾರೆ ಹಳೆಪತ್ತು ಏನ ಅಂದರೆ ನಮ್ಮ ಬದುಕು ಹಂಗೆ ಅದಲ್ಲ, ನಮ್ಮ ಬದುಕೇನು ಹಂಗೆ ಇದಾನ, ಅದೇ ಹಳೆ ಕ್ಯಾರೆಕ್ಟ್ರೇ. ಇವತ್ತು ಹೊಸ ವರ್ಷ ಅಂತೇಳಿ ಈಗೇನು ಪ್ರಾರ್ಥನೆ ಕುಂತ್ಕೊಂಡಿವೋ, ಬಟ್ ನಮ್ಮದು ನಾವು ಆಲೋಚನೆ ನಾವೇನು ಹಳೆ ಪಿತ್ತುಗಳನ್ನ ಗಾಡಿ ಮತ್ತುಗಳನ್ನ ಅಥವಾ ಹೊಸ ವರ್ಷನ ನಮ್ಮ ಬದುಕುಗಳು ಹೆಂಗದೆ ಹೇಳ್ರಿ. ಇಲ್ಲಿ ದೇವರಂತನ ದಿನ ಎಲ್ಲಿ ಹೊಸದಾಗಬೇಕು, ಹೆಂಗೆ ಹೊಸದಾಗಬೇಕು ಹೇಳ್ರಿ, ಹೆಂಗೆ ಹೊಸದಾಗಬೇಕು, ಎಲ್ಲಿ ಹೊಸದಾಗಬೇಕು, ಯಾರು ಹೊಸಬೇಕು? ಅವು ದನಗಳನ್ನು, ಕತ್ತೆಗಳನ್ನು, ನಾಯಿಗಳನ್ನು ಹೊಸದ ಆಗ್ಯವನೋ ಮನುಷ್ಯರು ಮಾತ್ರ ಎಂದಿಗೂ ಆಗೋದಿಲ್ಲ ಏನ್ರಿ. ಅವನ ವಾರಕ್ಕೊಂದ್ಸಲ ಮೈ ತಗೊಂಡಿದ್ರೆ ಗಮನಿಸ್ತಾವೆ, ನಮ್ಮ ದಿನ ಮೈ ತಗೊಂಡು ನಾಡ್ತಿರ್ತಾವೆ ನಾವು. ಈ ಮನುಷ್ಯನ ಇವತ್ತ ಯಾರು ನೋಡಿದ್ರು ಕೂಡ, ಮನುಷ್ಯನ ನೋಡಿದ್ರು ಕೂಡ ದೇವರು ಎಕ್ಕಡೆ ನೋಡಿದ್ರು ಕೂಡ ಮನುಷ್ಯನ ನೋಡ್ತಷ್ಟೇ ದೇವ್ರು ಸಿಟ್ಟು ಬರ್ತಾರೆ. ದೇವರು ಹೆಂಗಂದ್ರೆ ಮನುಷ್ಯನ, ಯಾಕಂದರೆ ಏನು ನೋಡಿದ್ರೆ ಯಾವ ದಿಕ್ಕಿ ನೋಡಿದ್ರು ಕೂಡ ಮನುಷ್ಯ ಹೊಸದಾಗ ಕಾಣ್ತಾನೆ ಹೇಳ್ರಿ, ಯಾವ ದಿಕ್ಕಿನ ಹೊಸದಾಗ ಕಾಣಿಸ್ತಾನೆ. ಇಲ್ಲಿ ಹೇಳ್ತಾನೆ ಅಸಲು ಈ ಸಮಾಜ, ಈ ಲೋಕನೇ ಬೇಡ, ಒಂದು ಒಳ್ಳೆ ಹೆಸರು ಕೊಡ್ತಾನೆ, ಕ್ರೈಸ್ತರ ಹೆಸರು ಕೊಡ್ತಾನೆ. ನಮಗೆ ಹೇಳ್ತಾನೆ ದಿನಲ್ಲಿ ನೀವು ದಿನಾಲು ಹೊಸದಾಗಿರ್ಬೇಕು. ಓದಮ್ಮ ಕೇಳೋದು ಹಂಗೆ ಅದನ್ನ. ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಈ ಹೊಸ ದಿನಗಳೈತೆ ನೋಡ್ರಿ, ಈ ಹೊಸ ದಿನ ಹೇಳ್ತಂದ್ರೆ ಪೂರ್ಣ ಜ್ಞಾನವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾನೆ ರೀ. ಅಂದರೆ ನಮ್ಮಲ್ಲಿ ದಿನ ಹೊಸ ಒಂದು ಒಳ್ಳೆ ಮನಸ್ಸು ಹುಡ್ತಿದ್ರೆ, ಒಳ್ಳೆ ಜ್ಞಾನ ಅಂದರೆ ಈ ಒಳ್ಳೆ ಆಲೋಚನೆ ಬಂದಂಗೆಲ್ಲ ಪೂರ್ಣ ಜ್ಞಾನವನ್ನೇ ಹುಡ್ತದಂತಾರೆ. ಅಂದರೆ ಇವು ಈ ಐತೆ ಅಳ್ಳೋಗ್ಲಾಡ್ತಕ್ಕಂಥವು. ಇದು ಈ ಹೊಸ ಮನಸ್ಸು ತಿರುಗಿ ವಲಸೆ ಆಲಾಡ್ತಕ್ಕಂಥ ಮನಸ್ಸು. ನಾವು ಕೇಳಿ ಅದು ಕಡೆ ಮನಸ್ಫೂರ್ತಿಯಾಗಿ ಹೇಳ್ರಿ, 2024 ಗುಣ ನಮ್ಮಲ್ಲಿ ಐತೆ, ಬೇರೆ ಐತೆ ಹೇಳ್ರಿ. 2000 ನಮ್ಮ ಬದುಕಿಲ್ಲ ಅನ್ಕೊಂಬಿಡ್ರಿ. 2023 ಯಾಕೆ
ಏನು ಬದಲಾವಣೆ ಆಗಿಲ್ಲ, ಏನು ನಮಗಾಗಿರ್ತಕ್ಕಂಥದ್ದು ಏನು ಬದಲಾವಣೆ ಆಗ್ಯಾವ? ಮತ್ತು ನ್ಯೂ ಇಯರ್ ಅಂತ, ಹೊಸ ಇಯರ್ ಅಂತ, ಅದು ಕೇಳಿದಂಗೆ ನನಗೆ ಎಲ್ಲೋ ಒಂದು ಸೆಟ್ ಬರ್ತದೆ. ಏನು ನಿನ್ನ ಮಕ್ಕಳಿಗೆ ನ್ಯೂ ಇಯರ್ಗೆ ಹೊಸ ಇಯರ್ ಇರ್ಬೇಕಾ? ಹೊಸ ವರ್ಷ ಶುಭಾಶಯಗಳು ಅಂತ, ಏನು ಹೊಸ ಶುಭಾಶಯಗಳು ಗೊತ್ತಾಗ್ತದೆ? ಏನು ನೀನು ಬದಲಾಯಿದೆ, ನಾನು ಬದಲಾಗಿನೇ, ಏನು ಬದಲಾಗಿದ್ರಾಗ? ಭಾಳ ಮೊಬೈಲ್ ನೋಡಂತಾರ, ಮೊಬೈಲ್ ಫೋನ್ ಮಾಡ್ಕೆ ಅಂತಾರ, ಸರ್ ಹೊಸ ಶುಭಾಶಯಗಳು ಅಂತ. ನಿನ್ನ ಮಕ್ಕಳಿಗೆ ನಾನು ಹೊಸ ವರ್ಷ ಶುಭಾಶಯಗಳು ಇಷ್ಟು ಬದಲಾಗಿ ಏನು ನಾವೇನು ಆಲೋಚನೆ ಏನು ಬದಲಾಗಿದೆ ಇಷ್ಟಕ್ಕ? ಏನು ಬದಲಾಗಿದೆಯಾ? ನೀನೇನು ಹೊಸ ವರ್ಷ ಶುಭಾಶಯ ನೀನೇನು ಬದಲಾಗಿದ್ದೆ? ಹೊಸ ವರ್ಷ ಶುಭಾಶಯಗಳು ಸಾರ್ ಅಂತೆಲ್ಲ ಹೋಗಿ ನೀನೇನು ಬದಲಾಗಿದ್ದೆ? ಇಲ್ಲ. ಮತ್ತು ಏನು ಮಾಡಿದೆ? ಏನಾಯ್ತು ಅಸಲು? ಏನು ಇಷ್ಟಕ್ಕೆ ನನಗೆ ಅರ್ಥ ಏನು ಹೊಸ ವರ್ಷ ಏನಿದೆ ಹೇಳೋದನ್ನು? ಅದು ಕ್ಯಾಲೆಂಡರ್ ಅಂತ ಬಿಟ್ಟರೆ ಮತ್ತು ಏನು ಕಾಣೋದು ನನ್ನ ಕಣ್ಣಿಗೆ? ನಾವು ಗಾಡಿ ಸಿಗ್ತಲ್ಲ ಕ್ಯಾಲೆಂಡರ್, ಅದೊಂದು ಬಿಟ್ಟು ಅದು ಬಿಟ್ಟರೆ ಅದಿನ್ನೂ ಇದ್ರೆ ಹಂಗೆ ಉಪಯೋಗ ಮಾಡೋಣ. ಅದಿಲ್ಲ, ಲಾಸ್ಟ್ ಡಿಸೆಂಬರ್ ಲಾಸ್ಟ್ ಮುಗದೇ ಬಿಡುತ್ತೆ ಕ್ಯಾಲೆಂಡರ್ಗಳು. ಏನು ಇಡ್ತಾವ ಏನ್ರಿ? ಈ ಡಿಸೆಂಬರ್ ಬಂದಲ್ಲಿ 31 ಲಾಸ್ಟ್ ಇನ್ನು ಕ್ಯಾಲೆಂಡರ್ ಇರ್ತದೆ, ಮುಗಿದೋಗಿರ್ತಾನೆ. ಮುಗಿದೋದು ಬುಟ್ಟ ಹಾಕಿ ಹೊಸ ತಂದು ಗಾಡಿ ಸಿಗಾಕಿವಿ ಅಷ್ಟೇ. ಮತ್ತೆ ಏನು ಮಾಡಿದಾರೆ ನಾವು? ಕ್ಯಾಲೆಂಡ್ರ್ ಮುಗಿದೋಯ್ತು. ಆ ಒಂದು ಕ್ಯಾಲೆಂಡರ್ ತೆಗೋದಕ್ಕಾಗಿ ಇಷ್ಟೆಲ್ಲ ದರ್ಬಾರ. ಆ ಒಂದು ಕ್ಯಾಲೆಂಡರ್ ತಂದು ಮನುಷ್ಯ ಸಿಗಾಕೊಂಬಾಕ ಇದು ಹೊಸ ವರ್ಷಗಳು ಇವೆಲ್ಲ ಕುಡಿಯೋವೆಲ್ಲ ಬೇಕಾ? ಕ್ಯಾಲೆಂಡರ್ ಚೇಂಜ್ ಮಾಡೋಕೆ ನಮ್ಮ ಮನೆಗೆ ಕ್ಯಾಲೆಂಡರ್ ಚೇಂಜ್ ಆಗ್ಯಾವ. ಎಲ್ಲ ಮೊಬೈಲಾಗ ಚೇಂಜ್ ಆಗಿರ್ತಾವೆ, ಎಲ್ಲ ಕಡೆ ಕ್ಯಾಲೆಂಡರ್ ಚೇಂಜ್ ಆಗಿಬಿಡ್ತೇವೆ. ಇದೊಂದು ಚೇಂಜ್ ಮಾಡೋಕೆ ಇವೆಲ್ಲ ರಾಧಾಂತಗಳ ಇಷ್ಟೆಲ್ಲ ಬೇಕಾ? ಬಾಣ ಹೊಡೆದ್ಯಾಕ? ರಾತ್ರಿ ಕೇಕ್ ಯಾಕೆ ಕಟ್ ಮಾಡ್ತಾರೋ ಗೊತ್ತಿಲ್ಲ, ಬಾಣ ಕೊಡ್ತಾರೋ ಗೊತ್ತಿಲ್ಲ, ಯಾವ್ದು ಕುಡಿತಾರೋ ಗೊತ್ತಿಲ್ಲ, ಯಾಕೆ ಎದ್ದಿರ್ತಾರೋ ಗೊತ್ತಾಗೋದು. ವರ್ಷಕ್ಕೊಂದ್ಸಲ ಕೇಕ್ ಕಟ್ ಮಾಡ್ತಾನೆ. ಈ ಮನುಷ್ಯನ ಬುದ್ಧಿ ಹೆಂಗಂದ್ರೆ, ಅವನು ಯಾವನೊಬ್ಬ ರಾಜಕೀಯ ವ್ಯಕ್ತಿ ಗೆದ್ದಾಗೂ ಬಾಣ ಹೊಡಿತಾನೆ, ಯಾವ ಹೊಸ ಫಿಲಿಮ್ ಅವಂದು ಬಾಣ ಹೊಡಿತಾನೆ. ಲಾಸ್ಟ್ ಸತ್ತ ಕೂಡ ಅಂದರೆ ಸತ್ತರು ಯಾರು, ಬದುಕಿರು ಯಾರು, ಎದ್ದವ್ರು ಯಾರು, ಏನು ಸುಡುಗಾಡೆ ಗೊತ್ತಾಗುತ್ತೆ. ಯಾವುದಕ್ಕೆ ಬಾಣ ಹೊಡಿತಾನೋ ಗೊತ್ತಿಲ್ಲ. ಹೂವಿನಾರು ಅಷ್ಟೇ ರೀ, ಅವು ಎಂಬಲ್ಲಿ ಹಾಕಿದ ಹೂವಿನಾರ ಅದೇನೆ, ಅವು ಯಾವ ಕಟ್ವಟ್ ಮಾಡಿ ಅದಕ್ಕೂ ಹೂವಿನ ಹಾಕ, ಸತ್ತಣಕ್ಕೂ ಹೂವಿನ ಹಾಕಿದೆ, ಅದು ಕೂಡ ಬೆಲೆ ಹೆಂಗೆ ಬಿಡ್ಬೇಕು? ಅಂದರೆ ಏನು ಮಾಡ್ತಾನೋ ಮನುಷ್ಯನಿಗೆ ಅದು ಏನು ಗೊತ್ತಾಗುತ್ತೆ ಸದ್ದಲ್ಲಿ. ಬಿಡಪ್ಪ ನಾವು ಹೊಸ ವರ್ಷಕ್ಕೆ ಅಷ್ಟೇ ಬಾಣ ಹೊಡಿತೀನಿ, ಇನ್ನು ಯಾವ ಅದು ಅಂತಾನ ಅದಕ್ಕೂ ಇಲ್ಲ. ಸತ್ರ ಬಾಣ ಹೊಡೆದು, ಬದುಕಿರ ಬಾಣ ಹೊಡೆದು, ಎದ್ರ ಬಾಣ ಹೊಡೆದು, ಯಾವುದಕ್ಕೂ ಕೇಕ್ ಕಟ್ ಮಾಡೋದು ಏನ್ರಿ? ಅಂದರೆ ತಾನು ತಿಂದು ಕೊಡೋದಕ್ಕಾಗಿ ಯಾವುದೋ ಒಂದು ನೆವ ಮನುಷ್ಯನಿಗೆ ಬೇಕಷ್ಟೇ. ಅಂತ ಆತ್ಮರ ಆಲೋಚನೆ ಮಾಡಿರಿ. ಒಂದು ರೋಮಪತ್ರಿಕೆ ಏನ್ರಿ ನಿಜ ಹೇಳ್ತೀನಿ ಕೇಳ್ರಿ. ಹೊಸ ವರ್ಷ ಹೊಸ ಮನುಷ್ಯನ ಯಾರಿಂದ ಸಾಧ್ಯ ಅಂತ ಹೇಳೋ ಕೆಲವು ವಚನ ಹುಡ್ಕೊಂಡ್ರೆ ರೋಮಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೋದ್ರಿ, ಮುಗಿಸ್ತೀನಿ ರೀ. ಈ ಲೋಕ ನಡವಳಿಕೆಯನ್ನು ಅನುಸರಿಸದೆ ಏನನ್ಬೇಕಂತ್ರಿ? ಯಾರೇನಂತ ನೋಡ್ರಿ, ಹೊಸ ವರ್ಷ ಅನ್ನೋಕೆ ಹೋಗ್ಬೇಡ್ರಿ. ನೀವು ಕೂಡ ಬಾಯ್ತೆ ಪಂಜರನೂ ಗೊತ್ತಿಲ್ಲ ಅನ್ನೋಕೆ ಹೋಗ್ಬೇಡ್ರಿ. ಏನು ಬೇಕು ನಾವೀಗ? ನೂತನ ಮನಸ್ಸನ್ನು ಧರಿಸುವ ಅಂತೇಳಿ ಚೆನ್ನಾಗಿರುತ್ತೆ. ನನ್ನ ಇದು ಬೈಬಲ್ ಪ್ರಕಾರ ಇರ್ತಕ್ಕಂಥ ಮಾತು. ಏನು ಬೇಕು ನಾವು? ಯಾರನ್ನ ನಮಗೆ ಹೊಸ ಶುಭ ಅನ್ನೋಕೋ ಅದು ಹಂಗಲ್ಲ. ನಾ ಹೇಳ್ತೀನಿ ಕೇಳೋದು ಹೇಳ್ಬೇಕಂದ್ರೆ, ನೂತನ ಮನಸ್ಸನ್ನು ನೀನು ಧರಿಸಿಕೋ ಅಂತ ಹೇಳ್ಬೇಕಷ್ಟೆ. ಯಾಕಂದ್ರೆ ಒಂದು ವೇಳೆ ನೀನು ಹೇಳೋ ಮಾತು ಏನಾರು ಅದು ಕೇಳಿ ಚೇಂಜ್ ಮಾಡಿದ ಅನ್ನೋಕೋ ಆವಾಗ ನೋಡ್ರಿ ಹೊಸ ವರ್ಷ. ಯಾವಾಗ? ನೂತನ ಅದು ಕ್ರೈಸ್ತರೇ ಆಗಿರ್ಬೋದು, ಕುಡುಕರೇ ಆಗಿರ್ಬೋದು, ಈ ಲೋಕದಲ್ಲಿ ಎಂಜಾಯ್ ಮಾಡೋರು ಆಗಿರ್ಬೋದು. ಯಾರೇನು ಏನು ಬೇಕು ನಾವು? ನೂತನ ಮನಸ್ಸನ್ನು ಹೊಂದಿಕೋ. ಯಾಕಂತಾನೆ ಇಲ್ಲಿ ಪೌಲ್ ರೋಮದಲ್ಲಿ ಯಾಕಂತ ನೂತನ ಮನಸ್ಸು ಅಂತ ಯಾಕಂತಾನ ಅಂದರೆ, ಅದು ಹಳೆದೈತಿ ನೋಡು. ಹಳೆದೈತಲ್ಲ, ಏನಂತಿದ್ದು? ಹಳೆದೈತಿ ನೋಡು, ಅದು ದೇವರು ಒಪ್ಪುವಂತಲ್ಲ. ಹಳೆ ಎಂಥದ್ದು? ನೀವು ಹೇಳ್ರಿ. ಈಗ ಇಲ್ಲಿ ಪೌಲ್ ಅಂತಾನ ನೂತನ ಅಂದರೆ ಹೊಸ ಒಂದು ಮನಸ್ಸು. ಹಳೆ ಮನಸ್ಸು ಯಾಕೆ ಬೇಡ? ಹಳೆದಕ್ಕೆ ಏನಾಗ್ಯದ? ಹಳೆದಕ್ಕೆ ಏನು ರೋಗ ಹತ್ಯದ? ಅದು ರೋಗ ಹತ್ಯದ, ಭಾಳ ಭಯಂಕರ. ಏನೇನು ಹೇಳೋಣ? ಏನು ಹೇಳ್ರಿ? ಹಳೆದಕ್ಕೆ ಏನು ಹತ್ಯದ? ಹಳೆ ಬಟ್ಟೆಗೆ ಪ್ಯಾಚ್ ಹತ್ಯವ. ಏನು ಪ್ಯಾಚ್ ಹತ್ಯವ? ಹಳೆ ಅಂಗಿಗೆ ಪ್ಯಾಚ್ ಹತ್ಯವ. ಅದು ಕಾಲರ್ಗೆ ಹತ್ಯದೋ, ಆ ಕಡೆ ಹಿಂದೆ ಹತ್ಯದೋ, ಮುಂದೆ ಹತ್ಯೋ, ಪ್ಯಾಚ್ಗಳು ಹತ್ಯವ. ಅದು ಬೇಡ. ಏನು ಹಾಕ್ಯಬೇಕೀಗ? ಏನು ಹಾಕ್ಯಬೇಕು? ಒಂದು ಹೊಸ ಅಂಗಿ ಹಾಕಿ ಅಂತ ಹೇಳ್ತಾನೆ. ಹೊಸ ಅಂಗಿಗೆ ಯಾರು ಪ್ಯಾಚ್ ಹಾಕಿ ಅಂತಾರ? ಹೊಸ ಅಂಗಿಗೆ, ಹೊಸ ಡ್ರೆಸ್ಸಿಗೆ ಯಾರನ್ನು ಪ್ಯಾಚ್ ಹಾಕಿ ಅಂತಾರ? ಹಾಕಿಲ್ಲ. ಯಾವುದಕ್ಕೆ ಹಾಕಿ ಅಂತಾರೆ ಪ್ಯಾಚು?
ಹಳೆ ಹೆಂಗೈತೆ. ಈಗ ನಮಗೂ ಪ್ಯಾಚ್ ಐತೆ, ನಾವು ಪ್ಯಾಚ್ ಹಾಕೊಂಡು ಹೆಂಗೆ ನಾವು ಆಲೋಚನೆ ನೋಡಿ. ಈಗ ಪೌಲ್ ಅಂತನ ನೂತನ ಮನಸ್ಸನ್ನು ಹೊಂದಿಕೊಳ್ಳ್ರಿ ಅಂತ ಹೇಳ್ತಾನೆ. ಹಳೆ ಮನಸ್ಸಿಗೆ ಏನಾಗ್ಯಾವ? ಪ್ಯಾಚ್ ಐತೇವ. ಏನು ಪ್ಯಾಚ್ ಐತೇವ? ಹಳೆ ಬಟ್ಟೆ ಕೊಳ್ತೋಗ್ಯದ, ಆ ಕೊಳ್ತಿದ್ದಕ್ಕೆ ಪ್ಯಾಚ್ ಹಚ್ಕೊಂಡಿವಿ. ಏನು ನೋಡಿ ಮೇನ್ ಹೇಳ್ರಿ, ಏನು ಹಳೆಯ ಸ್ವಭಾವಕ್ಕೆ ಏನು ಚೆಂದ ನಾವು ಏನು ಚೆಂದ ನೋಡ್ರಿ. ಇದು ನಾನು ಹೇಳಿ ಶಾರೀರಿಕ ಬಟ್ಟೆಗೆಲ್ಲ ಹೇಳ್ತಿರೋದು. ಒಂದ್ಸಲ ಆತ್ಮೀಯ ರೀತಿಯಲ್ಲಿ ಆಲೋಚನೆ ಮಾಡಿರಿ. ಹಳೆಯ ಜೀವಿತದಲ್ಲಿ ನಾವು ಏನು ಮಾತಾಡೀವಿ? ನಮ್ಮ ನಡವಳಿಕೆ ಹೆಂಗಿತ್ತು? ನಮ್ಮ ಆಲೋಚನೆ ಹೆಂಗಿತ್ತು? ಎಲ್ಲರಿಗೂ ನಕ್ಕಂತಿದ್ದೀವಿ? ಎಲ್ಲರಿಗೂ ನಕ್ಕಂತಿದ್ದೀವಿ? ಎಲ್ಲರೂ ಕೂಡ ಪ್ರೇಮಲಿಂದಿದ್ದೀವಿ? ಎಲ್ಲರಿಗೂ ಐಕ್ಯ ಮನಸ್ಸಿತ್ತ? ಎಲ್ಲರೂ ಕೂಡ ಎಲ್ಲರ ಸಂಗ ಯಾರಿಗೆ ಬಯಲಾಡ್ದಂಗೆ ನಮ್ಮಲ್ಲಿ ಚೆನ್ನಾಗಿದ್ದೇವೆ ನಾವು. ಪ್ಯಾಚ್ಗಳೇನಂತಂದರೆ ಒಬ್ರು ಬೈಯೋದೇ ಪ್ಯಾಚು, ಅವ್ರಿಗೆ ಮೋಸ ಮಾಡೋದು, ಅನ್ಯಾಯ ಮಾಡೋದು, ಒಂಚೂರು ಗುಣಗುಟ್ಟೋದು, ಗುರುಗುಟ್ಟೋದು. ಹೆಂಗಂದ್ರೆ ನೋಡಿ, ಗುಣಗುಟ್ಟೋದು ಮತ್ತು ಗುರುಗುಟ್ಟೋದು ಇವೆಲ್ಲ ಓಸ್ ಪ್ಯಾಚ್ ಪಡ್ಕೊಂಡವು. ಯಾರಿಗೆ? ನಮಗೆ ಪ್ಯಾಚ್ ಪಡ್ಕೊಂಡು ಓಸೋಟ್ರು. ನನ್ನ ಬಟ್ಟೆ ಬಟ್ಟೆ ಹೇಳ್ತಿಲ್ಲ, ಮಾನಸಿಕ ಅಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಮನಸ್ಸಿಗೆ ಹತ್ತಿರ್ತಕ್ಕಂಥದ್ದು ಆ ಪ್ಯಾಚ್ಗಳು. ಎಷ್ಟೇ ಹೇಳೋಣ, ಮೋಸ ಮಾಡೋದು, ಅನ್ಯಾಯ ಮಾಡೋದು, ವಂಚನ, ದಗ, ಕೋರ ಎಲ್ಲ ಕುಯ್ತಿ ಸೈತಾನಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಎಲ್ಲ ಓಸು ಪ್ಯಾಚ್ ಹಚ್ಕೊಂಬಿಟ್ಟಿವಿ. ಎಲ್ಲಿ ಗ್ಯಾಪ್ ಇಲ್ಲ, ಅಸಲು ಹಂಗೆ ಕಾಣೋ ಬರೀ ಪ್ಯಾಚ್ ಇರ್ಕದು ಓಸು. ನಮ್ಮಲ್ಲಿ ನಮ್ಮ ಬದುಕು ಓಸು ಹೆಂಗಿದಾವ? ಓಸ್ ಪ್ಯಾಚ್ಗಳೇ. ಅದಕ್ಕಂತನ ನೂತನ ಏನು ಪೌಲ್ ಅಂತ ನಮ್ಮಲ್ಲಿ ಈ ಲೋಕ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ನೂತನ ಮನಸ್ಸು ಹೊಂದಿಕೊಂಡು ಎಲ್ಲಿಗೆ ಸೇರ್ಬೇಕಂದ್ರೆ ನಾವು ಪರಲೋಕದ ಭಾವದವರಾಗಿರ್ರಿ. ಅಂದರೆ ನೂತನ ಮನಸ್ಸು ಅಂಡು ಅಂದರೆ ಈಗ ನೀವು ಆಲೋಚನೆ ಮಾಡಿರಿ, ಟೋಟಲ್ ಎಲ್ಲ ಬಿಟ್ಟು ಈ ದೋಷ ಕಲ್ಮಶ ಎಲ್ಲವನ್ನು ಬಿಟ್ಟು ಒಳ್ಳೆ ಒಂದು ನೂತನ ಸ್ವಭಾವ ಧರಿಸಿಕೊಂಡು ಪರಲೋಕ ಸಂಬಂಧ ಮತ್ತು ಭೂಲೋಕದರಲ್ಲ, ಭೂಲೋಕದ ಆಲೋಚನೆ ಮಾಡ್ತಕ್ಕಂಥವ್ರು ಎಂದಿಗೂ ದೇವ್ರ ಸಣ್ಣ ನಿಲ್ಲೋದಿಲ್ಲ. ಭೂಲೋಕ ಕ್ಯಾರೆಕ್ಟರ್ ಹೊಳ್ತಕ್ಕಂಥ ಪ್ರತಿಯೊಬ್ಬ ಯಾವನೇ ಆಗಿರಲಿ, ಯಾರೇ ಆಗಿರಲಿ, ಅಥವಾ ಪಾಸ್ಟ್ ಆಗಿರಲಿ, ಲೋಕರೀತಿಯಾಗಿರಲಿ, ಯಾರೇ ಆಗಿರಲಿ, ಭೂ ಸಂಬಂಧ ಆಲೋಚನೆ ಮಾಡಿದಂಥ ವ್ಯಕ್ತಿ ದೇವ್ರ ಸಂದೆ ನಿಲ್ಲೋದಿಲ್ಲ. ಇದು ಖಚಿತ ಮಾತಿದನ. ಸಮಾಜ ಬಿಡ್ತದಲ್ಲೋ ಗೊತ್ತಿಲ್ಲ, ಸಮಾಜ ತಿಳ್ಕೊಳ್ಳೋಂಥದ್ದು ಬಿಡೋದು ಗೊತ್ತಿಲ್ಲ. ಈ ಕ್ರೈಸ್ತರೇನು ಮಾಡ್ತಾರೆ, ಹೊಸ ವರ್ಷದಿಂದ ಕ್ರೈಸ್ತರು ಅದಕ್ಕೆ ಗಂಟೆ ಬಿಟ್ಬಿಟ್ರೆ ರಾತ್ರಿ 12 ಅವ್ರು ಚಾಲು ಮಾಡ್ಯಾರಂತ. ಲಾಸ್ಟ್ ನಾವಾದರೂ ಕೂಡ ಒಂದು ನೂತನ ಸಭಾ ಧರಿಸಲಿ ಅಂತಂದರೆ ನೂತನ ಸಭೆ ಬಿಟ್ಬಿಡೋಕಂತ ಹೇಳ್ತಾರೆ. ಏನು ಬಿಟ್ಬಿಡೋಕು? ನೀನು ಒಬ್ಬ ಪಾಸ್ಟಾಗಿ, ಒಬ್ಬ ದೇವರ ನಂಬಕ್ಕೆ, ಒಬ್ಬ ವಿಶ್ವಾಸಾಗಿ ಸಂಘದಾಗಿರ್ತ ನೀನು ಒಬ್ಬರಿಗೆ ಬೈಯೋದನ್ನ ಏನು ಮಾಡಬೇಕು? ಒಬ್ಬರು ಬೈಯೋದನ್ನ ಬಿಡ್ಬೇಕಂಗೆ ಬೈಬೇಕಾ? ಅವ್ರನ್ನ ಹೊಟ್ಟೆ ಕಿಚ್ಚು ಮಾಡ್ದಂಗೆ ಬಿಡ್ಬೇಕಂಗೆ ಹೊಟ್ಟೆ ಕಿಚ್ಚಿರ್ಬೇಕಾ? ನಾವು ಇನ್ನೊಬ್ರ ಬಗ್ಗೆ ಮಾತಾಡ್ತೀರಿ, ಭಾಳ ಭಯಂಕರ. ಅವರು ಎಲ್ಲಿನೂ ಕುಂತಾರೆ, ಅವ್ರು ಆಡೋ ಮಾತುಗಳು ಕೇಳಿದ್ರೆ ಮನಸ್ಸಿಗೆ ಕುಗ್ಗುತ್ತದೆ. ಒಟ್ಟನ್ನು ನಿನ್ನ ಬಾಯಾಗ ಬರ್ಲಾಡ್ತಕ್ಕಂಥ ಮಾತುಗಳು ನಿನ್ನ ಬಾಯಾಗ ಬರಕತ್ತವ ಅಂದರೆ ನೀನು ಲೋಕದನ, ನಿನ್ನ ದೇವ್ರ ಸಮ ವ್ಯಕ್ತಿನ. ಕಾಮನ್ ಆಗಿಬಿಟ್ಟಿದ್ರು ಗೊತ್ತಾ? ಎಲ್ಲರಿಗೆ ಕಾಮನ್ ಆಗ್ಬಿಡೋದು. ಏನಂದರೆ ಈ ಪಾಪದ ಮಾತುಗಳು ಹೆಂಗಾಗ್ಯಾವ? ಎಲ್ಲ ಕಾಮನ್. ಸಿಂಪಲಾಗಿ ಆಡ್ತಾರೆ. ಆತ ಹೆಂಗ್ಯದ, ನಾನು ಹಂಗಿದ್ದೀನಿ. ಆತ ಆಳಗೋಗ್ಲಿ, ಆತ ದರಿದ್ರ, ಅದು ನೀನು ಯಾಕೆ ಹಿಂಗಿದ್ದಿ ಅಂದರೆ ಅತ್ತ ನೋಡಿ ನಿನ್ನ ನೋಡಿ ಇನ್ನೊಬ್ರು ಮಾರ್ಪಡ್ಬೇಕನ, ನೀನು ಅತ್ತನಿಗೆ ಆಗ್ಬೇಕನ. ಏನು ಏನಂತ ಪೌಲದಂತನ ಈ ಲೋಕ ನಡವಳಿಕೆ ಬುಟ್ಟಿಗೆಸಿಂದ ನೂತನ ಸಹದರ್ಶನಿಕೆಸಿಂದ ಪರಲೋಕದ ಬಾಂಧವರು ಅಂದರೆ ಪರಲೋಕ ಸಂಬಂಧಪಟ್ಟ ವ್ಯಕ್ತಿಗಳು ನೀವು ಆಗಿರ್ರಿ ಅಂತ ಹೇಳ್ತಾನೆ. ನೂತನ ಸಂಬಂಧ ದರ್ಶನ ಅಂತಾನೆ. ಇದು ದಿನದಲ್ಲಿ ಹುಡ್ತದೆ. ಇದು ವಾರಕ್ಕೂ ತಿಂಗಳಕ್ಕೂ ಬಟ್ಟೆ ಹಾಕ್ಯಂಡೋಗು, ಬೆಳನ ಬಟ್ಟೆ ಹಾಕ್ಯಂಡೋಗು ಅವಾಗ ಹುಟ್ಟಲ್ಲ ತಕ್ಕಂಥ ಮನಸ್ಸಲ್ಲ ಇದು. ಈ ನೂತನ ಸಭೆ ಯಾವಾಗ ಹುಡ್ತಿದ್ದು? ಯಾವಾಗಲೂ ಹುಡ್ತಿರ್ತೀವಿ, ಯಾವಾಗಲೂ ಅಂತ ಹುಡ್ತಾರೆ. ನೂತನ ಆಲೋಚನೆ ಬರ್ತಿರ್ತಾರೆ, ಹೊಸ ಒಂದು ಆಲೋಚನೆ ಬರ್ತಿರ್ತದೆ. ಹೊಸ ವರ್ಷ ದಿನ ನಿನಗೆ ಜನವರಿ ಹೋದ್ರೂ ಕೂಡ ಹೊಸ ವರ್ಷ ಇರ್ತದ, ಫೆಬ್ರವರಿ ಹೋದ್ರೂ ಹೊಸ ವರ್ಷ ಇರ್ತದ, ಮಾರ್ಚ್ ಹೋದ್ರೂ ಹೊಸ ವರ್ಷ ಇರ್ತದ, ನಿನ್ನ ಮಕ್ಕಂಡಿಗೂ ಹೊಸ ವರ್ಷ ಇರ್ತದೆ, ನಿಂತಾಗೂ ಹೊಸ ಆಲೋಚನೆ ಇರ್ತಾವೆ. ಯಾವಾಗಲೂ ಹೊಸ ಆಲೋಚನೆ. ಏನು ಗೊತ್ತಾ? ಈ ಲೋಕದ ಆಲೋಚನೆ ನಿರಾಕಳ್ರಿ. ಒಬ್ಬರು ನೋಡ್ದಂಗಲ್ಲ ಹೊಸ ಒಂದು ಭಾವನೆ ನಮ್ಮಲ್ಲಿ ಹುಡ್ತದೆ. ಈ ಭಾವನೆ ಪರಲೋಕ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾನೆ ಪೌಲು. ಇನ್ನು ಕೇಳೋದಮ್ಮ, ಹೀಗಾದರೆ ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು. ಒಂದ್ಸಲ ಅದು ಹಂಗೆ ಹಿಡ್ಕೊಂಡು ತೀತು ಬರ್ತೇನೆ. ತೀತು 3ನೇ ಅಧ್ಯಾಯ 5ನೇ ವಚನ ನೋಡೋಣ. ತೀತು ಗ್ರಂಥದಲ್ಲಿ ಅಲ್ಲಿ ಕೂಡ ತೀತು ಒಂದು ಮಾತು ಹೇಳ್ತಾನೆ ನೋಡ್ರಿ. ತೀತನ ಬರೆದ 3ನೇ ಅಧ್ಯಾಯ 5ನೇ ವಚನ ಹೋದ್ರೆ,
ಹ್ಞೂ ನಿಮ್ಮ ಹಾಂ ಹಾಂ ಇನ್ನು ಹಾಂ ತೀತನಮ್ಮ ತೀತು ಯಾವುದು ನೋಡಕತ್ತೀನಿ ನಾನು ಓದಮ್ಮ. ಆದರೆ ನಮ್ಮ ರಕ್ಷಕನಾದ ದೇವರ ದಯವು ಹಾಂ 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 ಪುಣ್ಯಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕ ಹಾಂ 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 ಉಂಟು ಅಂದರೆ ನಮ್ಮಲ್ಲಿ ನೂತನ ಸ್ವಭಾವ ಯಾರು ಉಂಟು ಮಾಡ್ತಾರಂತ? ಪವಿತ್ರ ಆತ್ಮನೇ ಉಂಟು ಮಾಡ್ತಾನೆ ಹೊರತು ನಮಗೂ ನಿಮಗೂ ಈ ಲೋಕ ಇರ್ತಕ್ಕಂಥ ಈ ನೂತನ ಸ್ವಭಾವನು ಬರೋದೇ ಇಲ್ಲ. ಅಂದರೆ ನೀವು ನೂತನ ಸ್ವಭಾವವನ್ನು ಧರಿಸ್ಕೊಳ್ಬೇಕು ಅಂತಂದ್ರೆ ಈಗಿನ ಅದು ಹುಟ್ಟಬೇಕು ಅಂದರೆ ಯಾರಿರ್ಬೇಕು? ನಮ್ಮಲ್ಲಿ ಯಾರಿರ್ಬೇಕು? ಅದೇ ಹೇಳ್ತೇನೆ ನಮ್ಮ ಓದಿಸೋದನ್ನ ಪರಿಶುದ್ಧಾತ್ಮನು ನೂತನ ಪವಿತ್ರ ಆತ್ಮನು ನಮ್ಮಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡ್ತಾನ. ಅಂದರೆ ಪರಿಶುದ್ಧ ಆತ್ಮನೇ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡ್ತಾನ. ಅಂದರೆ ನಾವು ದಿನದಲ್ಲೂ ಹೊಸದಾಗಬೇಕಂದ್ರೆ ದಿನದಲ್ಲಿ ಯಾರು ಬೇಕು ನಮ್ಮ ಸಂಗಡ? ಪವಿತ್ರಾತ್ಮ ಇದ್ದರೆ ಮಾತ್ರ ನಾವು ನೂತನ ಸ್ವಭಾವವುಳ್ಳವರು ಆಗ್ತೀವಿ. ಇದು ಸತ್ಯ. ಇದು ಪರಿಶುದ್ಧಾತ್ಮ ನಮ್ಮಲ್ಲಿದ್ದರೆ ನೂತನವಾಗಿ ನಾವು ಎದಕ್ಕಂತಂದರೆ ಪರಿಶುದ್ಧಾತ್ಮ ಒಂದೇಳೆ ನಮ್ಮಲ್ಲಿ ಇದ್ದಿದ್ದೇ ಆಗಿದ್ದರೆ ಪರಿಶುದ್ಧವಾಗಿರ್ತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರ್ತಾವೆ. ಅಂದರೆ ನೂತನ ಸ್ವಭಾವ ನಮ್ಮಲ್ಲಿ ಹುಡ್ತದ. ಎಷ್ಟು ಮಾತ್ರಕ್ಕೂ ಹಿಂದಾಡಿರ್ತಕ್ಕಂಥ ಮಾತು, ಹಿಂದೆ ಜಾಡಿರ್ತಕ್ಕಂಥ ಘಟನೆ, ಹಿಂದುಳಿದು ಯಾವ ಕೂಡ ನಮ್ಮ ಮನಸ್ಸಿಗೆ ಜ್ಞಾಪಕ ಬರುವುದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಈ ಪಾಪ ಕೃತ್ಯ ಒಳಗೆ ಪರಿಶುದ್ಧಾತ್ಮ ಸಹಾಯ ಮಾಡತ್ತನು ಅಲ್ಲ, ಈತನು ಹೊಸದಾಗಿ ಆಲೋಚನೆ ಕೊಡ್ತಕ್ಕಂಥದ್ದು, ಹೊಸ ಮನಸ್ಸು ಒಳ್ಳಿರ್ತಕ್ಕಂಥ ಪವಿತ್ರ ಆತ್ಮನಿಂದ ನೂತನವಾಗಿ ಏನಂತಂದು ಅನಿಸಲದು ಪವಿತ್ರ ಆತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿಯೂ ಆತ ನಮ್ಮನ್ನು ರಕ್ಷಿಸಿದನು. ಅಂದರೆ ಪವಿತ್ರ ಆತ್ಮಲಿಂದನೇ ನೂತನ ಒಂದು ಸ್ವಭಾವವನ್ನು ಧರಿಸಿಕೊಳ್ಳಕ್ಕೆ ಇವತ್ತು ಪ್ರತಿ ಮನುಷ್ಯನಿಗೂ ಸಾಧ್ಯ. ಪರಿಶುದ್ಧ ಆತ್ಮ ಒಳತಕ್ಕಂಥವ್ರು ಯಾವೇ ವ್ಯಕ್ತಿ ಆದರೂ ಕೂಡ ದುಷ್ಟನ ಒಂದು ಆಲೋಚನೆ ಮಾತುಗಳು ಆಡುವುದಿಲ್ಲ. ಅಕಸ್ಮಾತ್ತಾಗಿ ಬಂದು ಮಾತುಗಳು ಬೇರೆ, ಮಾತಾಡಿರ್ತಕ್ಕಂಥದ್ದನ್ನು ಸಮರ್ಥಿಸಿಕೊಳ್ತಾ ನೋಡ್ರಿ, ಅದು ಪಾಪದ ಒಂದು ಆಲೋಚನೆ ಉಳ್ತಕ್ಕಂಥವರು. ಪ್ರಿಯದಂತನ ಆತ್ಮರೇ, ಪರಿಶುದ್ಧಾತ್ಮ ಬಂದಾಗನೇ ಒಂದು ಹೊಸ ಜೀವಿತ ಮನುಷ್ಯನಿಗೆ ಬಂದಂಗೆ ಸಾಮಾನ್ಯರದನ್ನು ಅಂಥ ಪರಿಶುದ್ಧಾತ್ಮ ಒಳ್ಳಿರ್ತಕ್ಕಂಥ ಈ ಕ್ರೈಸ್ತನಿರ್ತಕ್ಕಂಥ ನಾವುಗಳು ತಿರುಗಿ ಪಾಪದ ಆಲೋಚನೆ ಮಾಡಿ, ಅಂದರೆ ಪರಿಶುದ್ಧಾತ್ಮ ಇರ್ತಕ್ಕಂಥ ಆಲೋಚನೆ ಐತೋ ಇಲ್ಲೋ ಅಂತೇಳಿ ಮಾತಿನಲ್ಲಿ ನಮ್ಗೆ ಏನಾಗ್ತದ? ಪರಿಶುದ್ಧಾತ್ಮ ಮಾತುಗಳು ಎಂಥವು ಅಂತಂದರೆ ದಯ ತೋರಿಸ್ತಕ್ಕಂಥದ್ದು, ಕರುಣೆ ತೋರಿಸ್ತಕ್ಕಂಥದ್ದು, ಪ್ರೀತಿ ತೋರಿಸ್ತಕ್ಕಂಥದ್ದು. ಏನ್ರಿ ಆ ಪರಿಶುದ್ಧಾತ್ಮ ಆಲೋಚನೆ ನಮಗೆ ಗೊತ್ತು. ಪರಿಶುದ್ಧಾತ್ಮ ಮಾತಿನಲ್ಲಿ ದೋಷ ಇರೋಕ್ಕಲ್ಲ, ಪರಿಶುದ್ಧಾತ್ಮಲ್ಲಿ ವಿಷಯದಲ್ಲಿ ಅನ್ಯಾಯ ತುಂಬಿರೋಕ್ಕಿಲ್ಲ, ಪರಿಶುದ್ಧಾತ್ಮದಲ್ಲಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪರಿಶುದ್ಧಾತ್ಮ ಆಲೋಚನೆ ಹೆಂಗಿರ್ತದೆ ಅಂತಂದರೆ ನೀನು ತಾಳಿಕೊಳ್ತದೆ. ನಿನಗೆಷ್ಟು ಅವಮಾನ ಮಾಡಿದ್ರು ಕೂಡ, ನಿನಗೆಷ್ಟು ಕಷ್ಟ ಅನುಭವಿಸಿದ್ರು ಕೂಡ ಪರಿಶುದ್ಧಾತ್ಮ ಒಂದಿದ್ರೆ ಸಾಕು ನಮ್ಮ ಬಲ ತುಂಬುವುದಕ್ಕಾಗಿ. ಈಗ ಈ ಲೋಕದಲ್ಲಿ ಕಷ್ಟ ಬರ್ತಾವೆ, ನಷ್ಟ ಬರ್ತಾವೆ, ಬಾಧೆ ಬರ್ತಾವೆ, ವಂಚನೆ ಬರ್ತಾವೆ, ನಮ್ಮವರೇ ನಮಗೆ ಮೋಸ ಮಾಡ್ತಾರೆ. ಅವೆಲ್ಲವನ್ನು ಮೀರಿ ನಿಲ್ಲಬೇಕಂತಂದರೆ ಪರಿಶುದ್ಧಾತ್ಮ ಕೊಡುವಂಥ ಒಂದು ಒಳ್ಳೆಯ ಆಲೋಚನೆಯೇ ಮನುಷ್ಯನಿಗೆ ಸಾಧ್ಯ ಇರೋದು. ಅದು ದಿನ ನೂತನ ಸ್ವಭಾವ ಧರಿಸ್ಕೊಳ್ತಂದ್ರೆ ನೂತನ, ಅದು ರಾತ್ರಿ ಧರಿಸ್ತದ, ಹಗಲು ಕೂಡ ಧರಿಸ್ತದೆ. ನೀನು ಎಲ್ಲಿ ಇದ್ದರೂ ಕೂಡ ನಿನಗೆ ಒಳ್ಳೆ ಮನಸ್ಸು ಕೊಡ್ತದ್ರಿ. ಈ ಮನಸ್ಸು ಲೋಕದಲ್ಲಿ ಎಲ್ಲಿ ಸಿಗಲಾಡ್ತಕ್ಕಂಥದ್ರಿ. ಈ ಲೋಕ 2027 ಬಂದ್ರೇನು 28 ಬಂದ್ರೆ ಸಾಯವರೆಗೂ ಕೂಡ ಅದನ್ನೇ ಏನ್ರಿ, ಸಾಯವರೆಗೂ. ಇವತ್ತು ಭಾಳ ಮಂದಿ ಮಕ್ಕಕ್ಕೆ ಪೌಡ್ರಸ್ ಉಂಡು ಅದಕ್ಕೆ ಹಚ್ತಾರೆ ಹೇಳ್ರಿ. ಒಂದು ದಿವಸ ಮಕ್ಕಕ್ಕೆ ಪೌಡ್ರಸ್ ಉಂಡ್ರಿ ಬರ್ರಿ ಅಂತೇಳಿ ಬ್ಯಾಗಿನಲ್ಲಿ
ಇವತ್ತು ಸಿಟಿಗಳಾಗಿ 24 ಗಂಟೆ ಮೇಕಪ್ ಮಾಡ್ಕೊಂಡು ಯಾರಿಗೆ ಮೋಸ ಮಾಡೋಕೆ ಮೇಕಪ್ ಮಾಡ್ಕೊಂತಾರ? ಹೊಸ್ದಾಗಿ ಕಾಣ ನಿನ್ನ ಮ್ಯಾಗ ಆಕಾರ ಹೊಸ, ನಿನ್ನ ಮೇಕಪ್ ಕಂಡ್ರೆ ನಿನ್ನ ಬದುಕು ಹೊಸದಾತ? ನಿನ್ನ ಬದುಕು ಹೊಸದಾತ? ಹೇಳ, ಬದುಕು ಹೊಸದತ್ತನ? ಮ್ಯಾಗ ಮಾತ್ರ ಮೇಕಪ್ ಇರ್ಬೋದು. ಸುಡುಗಡೆ ಫೇರ್ ಆ್ಯಂಡ್ ಲವ್ಲಿ ಬಂದವ, ಸ್ತ್ರೀನ ಸಬ್ಬುಗಳು ಬಂದವ, ಅವು ಯಾವುದೋ ಒಂದು ಕ್ರೀಮ್ ಅಂತ ದರಿದ್ದ ಚರ್ಮಲ್ಲಿ ಕಿತ್ಕೊಂಡು ಹೋಗೋದು ಪೇಸ್ಟ್ಗಳು ಬಂದವಾಗ ಅದೇ ಹಚ್ಕೊಂತಾರೆ. ಹೊಸದಾಗಿ ಕಾಣ್ಬೇಕು, ಹೊಸದಾಗ ರೀ. ಮದುವೆ ಆಗಲಿ ಮಿಂಚಕ್ಕೆ ಹೋಗ್ಬಿಡ್ರಿ. ನಿನ್ನ ಮಕ್ಕಳಾದ್ರೂ ಅದೇ ದಂಧೆ ಅವರ, ನಿನ್ನ ಗಂಡ ಇದ್ರೂ ಅದೇ ದಂಧೆ ಅವರ, ವಯಸ್ಸಾದ್ರು ಕೂಡ ದಂಧೆ ಅವರ. ಒಂದು ಕಾಮಿಡಿಗಳನ್ನ ಅರ್ಥ ಮಾಡಿಕೊಳ್ಳ್ರಿ. ಈ ಬ್ಯೂಟಿ ಪಾರ್ಲರ್ ಬಂದ ನಂತರ ಯಾರು ಸಣ್ಣವರು ಯಾರು ದೊಡ್ಡವರು ಒಂದು ಗೊತ್ತಾಗೋದು. ಒಬ್ಬ ದರಿದ್ರ ಅಮಾಯಕ ಏನು ಮಾಡ್ಯಾನಂತಂದರೆ, ಆಗ ಬ್ಯೂಟಿಫುಲ್ ಎಲ್ಲ ಫೇರಲ್ಲಿ ಮಾಡಿಕೊಂಡು ಅಂದ್ರೆ ಆಕೆ ನೋಡಿದ ತಕ್ಷಣ ಈ ಹುಡುಗ ಏನು ಮಾಡ್ಕೊಂಡ್ರೆ, ಈ ಹುಡುಗ 24 ವಯಸ್ಸದವಂತ ಮದುವೆ ಮಾಡ್ಕೊಂಡನ. 24 ವಯಸ್ಸದ ಮದುವೆ ಮಾಡ್ಕೊಂಡನ. ಆಕೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದ್ದೆ, ನಾವು ಯಾರಿಗೆ ಗೊತ್ತಾಗಿ. ಆಕೆ ಬ್ಯೂಟಿ ಪಾರ್ಲರ್ ಮಾಡಿ ಎಷ್ಟೈತೆ ಇರ್ತೇಳದು? ಎಷ್ಟೈತಿರ್ತದೆ ಬ್ಯೂಟಿ ಪಾರ್ಲರ್? ಆಕಿಂದೇ ಬೇಕಾದ್ರೆ ಮದುವೆ ಮಾಡ್ಕೊಂಡು ಯಾವಾಗ ಬ್ಯೂಟಿ ಪಾರ್ಲರ್ ಸ್ವಲ್ಪ ಹೋಯ್ತು, ಅವಾಗ ನಿಜ ಆಕಾರ ಎಲ್ಲ ಗೊತ್ತಾಗ್ತದ. ಅವಾಗ ನಿನ್ನ ಡೇಟ್ ಆಫ್ ಎಷ್ಟು ಅಂತಂದರೆ 32 ವರ್ಷ. ಎಷ್ಟಾಗ್ಯಾವ? ಈತಿಗಿರೋದು 24. ಏನು ಮಾಡ್ಬೇಕು ಅವಾಗಂತಾನ? ಅವಾಗ ಪೇಪರ್ಸ್ ಟಿವಿಗೆ ಹೇಳಕತ್ತಾನ, ಇಂಥ ಬ್ಯೂಟಿ ಪಾರ್ಲರ್ನ ಯಾರು ಕೂಡ ನೀವು ದಯವಿಟ್ಟು ಮದುವೆ ಮಾಡಿಕೋ, ಯಾಕಂದರೆ ಅವ್ರು ಭಾಳ ಮೋಸ ಜರುತ್ತಲ್ಲ ಅಂತೇಳಿ. ನಾನು ಕೂಡ ಹಂಗೆ ಮೋಸ ಆಗಿನ ಅಂತ ಹೇಳ್ತಾನೆ. ನಾನು ನೋಡೋಕ್ಕೇನು ಬ್ಯೂಟಿ ಚೆನ್ನಾಗಿ ಕಾಣ್ತೀವಿ, ಬ್ಯೂಟಿ ಪಾರ್ಲರ್ ಅಂತ ಹೇಳೋದು. ಅಂಗಡಿ ಓಪನ್ ಮಾಡಿರಿ, ನಮ್ಮೆಲ್ಲರಿಗೂ ಶಾಪ್ಗಳು ಓಪನ್ ಮಾಡಿರಿ, ಯಾರಿಗೆ ತೋರ್ಸೋಕೆ ಶಾಪ್ ಓಪನ್ ಮಾಡಿರೋ. ಇವತ್ತು ಹುಡುಗರು ಮದುವೆಲ್ಲ ಮತ್ತೆ ಹೆಂಗನ ಆಗಿಬಿಡ್ರಿ, ಮದುವೆ ಆಗಿ ಮಕ್ಕಳಾದ್ರೂ ಕೂಡ ಬ್ಯೂಟಿ ಪಾರ್ಲರ್. ಇವತ್ತು ಅಂಗಡಿ ಹೋಗಿ ನೋಡ್ರಿ. ಅಂಗಡಿ ಯಾವಾಗ ಆಗ್ಬೇಕಂತಂದ್ರೆ ಗಂಡು ಮಕ್ಳು ಇರೋಕ್ಕಲ್ಲ, ಮುಜೂರು ಇರೋಕ್ಕಲ್ಲ. ಯಾರು ಇರ್ತಾರೆ ಅಂಗಡಿಯಾಗ? ಇವತ್ತು ಶಾಪಿಂಗ್ ಮಾಡೋ ಮಾಲ್ ಏನು ಎಲ್ಲಿಗೆ ಹೋಗಿ ನೋಡ್ರಿ, ಯಾರು ಇರ್ತಾರೆ ಅಲ್ಲಿ? ಅಲ್ಲಿ ಯಾರನ್ನ ಗಂಡು ಮಕ್ಕಳಿಗೆ ಅಂತ ಜಾಸ್ತಿ ಸ್ಥಳ ಇರಲ್ಲ, ಅಲ್ಲಿ ಅವಶ್ಯಕ ಅವಕಾಶ ಇರಲ್ಲ. ವಯಸ್ಸಾದ್ರೆ ದುಡಿಯೋದಿಲ್ಲೇನೋ. ಯಾರಿಗಿರ್ತಾವೆ ಅವಕಾಶ ಅಲ್ಲಿ? ಇವ್ರಿಗೆ ಯಾಕೆ ಕೊಡ್ತಾರೆ ಅವಕಾಶ ಇರಲಿ? ಮತ್ತು ಅವರೊಂದು ಯೂನಿಫಾರ್ಮ್ ಇರ್ತಾವೆ, ಡ್ರೆಸ್ ಇರ್ತವೆ, ಕೂಡ ಯೂನಿಫಾರ್ಮ್ ಡ್ರೆಸ್ ಇರ್ತಾವೆ. ಮೇಕಪ್ ಮಾಡ್ಕೊಂಡ್ರೆ ಅವಕಾಶ. ಎದು ಗೊತ್ತಾ? ಮೇಕಪ್ ಮಾಡ್ಕೊಂಡ್ರೆ ಓನರ್ ಹೊಡ್ತಂತದ. ಅಲ್ಲಿ ನೀನು ಮೇಕಪ್ ಮಾಡ್ಕೊಂಡ್ರೆ ಅವನು ಓನರ್ ಹೊಡ್ತಂತ. ಹೆಂಗೆ ಓನರ್ ಹೊಡ್ತಂತದ? ಕಸ್ಟಮರ್ ಬರ್ತಕ್ಕಂಥವ್ರು ವಸ್ತುಗಳಕ್ಕಿಂತ ಮೊದಲು ನೋಡೋರು ನಿಮ್ಮನ್ನೇ ಜಾಸ್ತಿ ನೋಡ್ಕೊತಾರೆ. ಅಲ್ಲಿ ನೀನು ಗೊತ್ತಾ, ಶಾಪಿಂಗ್ ಮಾಲ್ಗಳು ತುಂಬೇವಂತಂದರೆ ಅವ್ನು ತಗಕ್ಕೆ ಬಂದಿರಕ್ಕಲ್ಲ, ಅವನು ನಿಮ್ಮ ನೋಡೋಕೆ ಹಾಳಾಗಿ ಬಂದಿರ್ತಾನೆ. ಅವನು ನೀನು ಅವ್ರು ಬರೋಕೆ ನೀನು ಹಾಳಾಗಿರ್ತೀವಿ. ಅವ್ನು ನೀವೆಲ್ಲ ಹಾಳಾಗೋದ್ರೆ ಓನರ್ ತಯಾರಾಗಿರ್ತಾನೆ. ಅಲ್ಲಿ ಓನರ್ಗೇನು ಬೇಕು? ದುಡ್ಡು ಬೇಕು. ನಿನಗೇನು ಬೇಕು? ನೀನು ಚಂದ ಕಾಣಕ್ಕೆ ಬೇಕು. ನೀನು ಆಲ್ರೆಡಿ ಮಕ್ಕಳಿದ್ರು ಕೂಡ ನಿನಗೆ ಯಾಕೆ ಬೇಕು ತಾಯಿ? ನಿನಗೆ ಹೋಗ್ಬಿಡ್ರಿ. ಅನ್ನೇ ಲೋಕರೈತಿರಲಿ. ಕ್ರೈಸ್ತರುಗಳು ಅದೇ ದಂಧೆ ಅವರನ್ನ. ಅಂದರೆ ಕ್ರೈಸ್ತರುಗಳು ಅದೇ ದಂಧೆ ಅವರನ್ನ. ನಿನಗೆ ಯಾಕೆ ಬೇಕು? ನೀನೊಬ್ಬ ದೇವ್ರನ್ನ ಬಿರ್ತಕ್ಕಂಥದ್ದಲ್ಲಿ ನಿನಗೆ ಯಾಕೆ ಬೇಕಾ ಯಾವ? ನನಗೆ ಪ್ರಿಯದಂತನ ಆತ್ಮ ಆಲೋಚನೆ ಅದಕ್ಕಂತ ಪರಿಶುದ್ಧಾತ್ಮ ನೂತನ ಸಹ ಬಿಡಿಸ್ತಾನೆ. ಅಂದರೆ ನೂತನ ಒಂದು ಒಳ್ಳೆ ಗುಣ ಬಿಡಿಸ್ತಾನೆ. ಆ ಗುಣ ಎಲ್ಲರಿಗೆ ಯಾರಿಗೆ ಕೇಡು ಮಾಡಲ್ಲ. ಅದು ಒಂದು ವೇಳೆ ನೀನೇ ಅನುಭವಿಸಿದ್ರೆ, ಕಷ್ಟ ಅನುಭವಿಸಿದ್ರೆ ಇನ್ನೊಬ್ಬರಿಗೆ ಕೇಡು ಮಾಡಲ್ಲ ಪರಿಶುದ್ಧಾತ್ಮ. ಅದೇ ಅದನ್ನು ನೀವು ಅರ್ಥ ಮಾಡ್ಕೊಳ್ರಿ. ದೇವ್ರು ತಾನ ಬಾಧ ಪಡ್ತಾನೆ ಹೊರತು ಮನುಷ್ಯರಿಗೆ ಯಾರಿಗೆ ಬಾಧ ಕೊಡೋದಿಲ್ಲ. ಯೇಸು ಕ್ರಿಸ್ತು ತಾನು ಶಿಲಿಬಿದ್ದ ಹೊರತು ನೀವು ಶಿಲಿಬಿರು ಅಂತೇಳಿ ಪಾಪ ಮಾಡಿರ್ತಕ್ಕ ನೀವಾದರೆ, ಕೆಟ್ಟೋಗಿರ್ತಾನೆ ನೀವಾದರೆ, ನಾವು ಶಿಲಿ ಬೀಳ್ಬೇಕಾ ಅತ್ತೆ ಬೀಳ್ಬೇಕಾ? ಯಾರು ಶಿಲಿ ಪಾಪ ಮಾಡಿದಾರೆ? ನಾವು ಶಿಲಿಬಿ ಯಾರೇ ನಮ್ಮ ಆಗ್ಬೇಕಾ ಅತ್ತಿಗೆ ಆಗ್ಬೇಕಾ? ತಾನು ಹೊಂದಿಕೊಂಡ್ರೆ ನಾನು ಶಿಲಿ ಬೀಳ್ತಾನೆ ಅಂತೇಳಿ. ನಿಮ್ಮನ್ನು ಹೊಸ ಮನುಷ್ಯರಾಗಿ ನಾನು ಸಾಯ್ತಾನೆ. ಪರಿಶುದ್ಧಾತ್ಮ ಇವತ್ತಿಗೆ ಅಂತಾನೆ, ನಾನು ದುಃಖ ಪಡ್ತೇನೆ, ನಿಮಗೆ ನಾನು ದುಃಖ ಪಡಿಸಲ್ಲ ಅಂತ ಹೇಳ್ತಾನೆ. ಇವತ್ತು ನಾವಾದರೂ ಕೂಡ ಮನುಷ್ಯ ನಾವೇ ನೊಂದುಕೊಳ್ತೀವಿ. ಆದರೂ ನಿಜ ಹೇಳ್ಬೇಕಂತಂದರೆ ನಿಜವಾದ ಕರೆಸ್ಟ್ ಎಲ್ಲರಿಗೆ ಬರಲ್ಲ ಗುಣದು. ನಿಜವಾದ ಕರೆಸ್ಟ್ ತಾನು ದುಃಖಪಟ್ಟರು ಇನ್ನೊಬ್ಬರಿಗೆ ದುಃಖ ಪಡಿಸಲ್ರಿ. ಅದು ಪರಿಶುದ್ಧಾತ್ಮ ಗುಣಗೊಳ್ತಕ್ಕಂಥವ್ರು. ಅದು ಅದೇ ತಾನು ಪರಿಶುದ್ಧಾತ್ಮ ದಿನದ ನಮ್ಮಲ್ಲಿ ಬಲಪಡಿಸ್ತಾನೆ. ಏನು ಬಲಪಡಿಸ್ತಾನೆ? ಪಾಪಕ್ಕೆ ಸಂಬಂಧಪಡಲ್ಲ. ದಯಮಾಡಿ ಯಾರೇ ಆಗಿರ್ಬೋದು, ಪಾಪ ಮಾಡಿಕೆ ನನಗೆ ಪರಿಶುದ್ಧಾತ್ಮ ಸಹಾಯ ಮಾಡೋದು ನಾನು ಒಪ್ಪಿಕೊಳ್ಳಿ. ಭಾಳ ಭಯಂಕರ ತಪ್ಪು ಪಾಪ ಇದು. ಪರಿಶುದ್ಧಾತ್ಮ ದಯ ತೋರಿಸ್ತದೆ, ಪರಿಶುದ್ಧಾತ್ಮ ಕರುಣೆ ತೋರಿಸ್ತದೆ. ಪರಿಶುದ್ಧಾತ್ಮ ಅಂತ ನಿಜ ನಂಬ್ತಿರೋ ಗೊತ್ತಿಲ್ಲ. ನಾನು ಪ್ರತಿ ಸಲ ವಾಕ್ಯ ನೋಡಿದಾಗ ಪ್ರತಿ ಸಲ ನಮ್ಮ ಕಣ್ಣು ಇರಬಾರ್ದು. ಯಾಕಂದರೆ ದೇವರಿಷ್ಟು ಬಾಧ ಪಡ್ತಾನೆ. ಪರಿಶುದ್ಧಾತ್ಮಡು ಏನಂತ ಮಾತಿಲ್ಲದೆ ಪರಿಶುದ್ಧಾತ್ಮ ನರಳ್ತಾನಂತ. ಏನೇನಂತ? ಮಾತಿಲ್ಲದೆ ನರಳ್ತಾನಂತ ಪರಿಶುದ್ಧಾತ್ಮ. ಅಂದರೆ ನೀವು ಕೂಡ ಒಂದೇಳೆ ಪರಿಶುದ್ಧಾತ್ಮ ಸಹಾಯ ಹೊಂದಿದ್ದೇ ಆಗಿದ್ದರೆ ಯಾರಿಗೆ ಬಾಧಪಡಿಸಲ್ಲ. ನೀನು ಬಾಧಪಟ್ಟರು ಇನ್ನೊಬ್ಬರಿಗೆ ಬಾಧಪಡಿಸಲ್ಲ. ನೀನು ಹತ್ತು ಕೂಡ ಎಲ್ಲೇ ಸಿಂಗಾಲೆ ದೂರಗಳತ್ತು ಇನ್ನಿಬ್ರಿಗೆ ಯಾರೇನ
ಅಳಿಸಲ್ಲ. ಇದು ಪರಿಶುದ್ಧಾತ್ಮನಿಂದ ತುಂಬಿರ್ತಕ್ಕಂಥ. ಇನ್ನೊಬ್ಬರಿಗೆ ನೀನು ಮೇಲು ಮಾಡ್ತಿರ್ತೆ ಕೇಡು ಮಾಡುವತ್ತನಲ್ಲ ಹೇಳ್ತಾನೆ ನಾವು. ಅದೇ ಹೇಳ್ತಾನೆ ಅಂತ ಏನಂತ ಒಂದು ಮನೆ ಪರಿಶುದ್ಧಾತ್ಮ ತೀರ್ಥ ಬರೆದು ತಿರುವುದ ಮಾತ್ರ ಹಾಂ ನೂತನ ಸ್ವಭಾವ. ಏನು ಗೊತ್ತಾ? ಪಾಪದ ಆಲೋಚನೆ ತೆಗೆದು ನೂತನ ಉಡಿಸೋದು, ಪಾಪದ ಆಲೋಚನೆ ತೆಗೆದು ನೂತನ ಉಡಿಸೋದು. ಅದು ದಿನಾಲು ಇಡ್ತದೆ, ಅವಾಗ ಇರುತ್ತೆ ಹೇಳ್ರಿ. ನಿನ್ನ ಪಾಪ ಇಳಿಬೇಕಂತ ದಿನಾಲು ಪ್ರತಿ ನಿಮಿಷವೂ ಕೂಡ ಸಹಿತ ನಮ್ಮ ಆಲೋಚನೆ ಕೊಡ್ತಾನೆ. ಅದನ್ನು ತೆಗಿಬೇಕಂತೇಳಿ ಏನು ಮಾಡ್ತಾನೆ ಪರಿಶುದ್ಧಾತ್ಮಲ್ಲಿ? ಏನು ಮಾಡ್ತಾನೆ? ನೂತನ ಹೊಡ್ಸ. ಈ ಕಡೆ ಪಾಪದ ಆಲೋಚನೆ ಬರ್ತಾವ, ಅದು ಬಂದ ತಕ್ಷಣ ನೂತನ ಹೊಸ ಬಿಡ್ತಾನೆ. ಇದು ಪರಿಶುದ್ಧಾತ್ಮರ ಆಲೋಚನೆ ಇವತ್ತು. ಸಪೋರ್ಟ್ ಮಾಡಬಾರ್ದು. ಇವತ್ತು ದೇವ್ರು ನಂಬಿರ್ತಕ್ಕಂಥ ನಾವು ಸಪೋರ್ಟ್ ಏನು ಸಪೋರ್ಟ್ ಮಾಡಬಾರ್ದು? ಇನ್ನೊಬ್ರು ಮಾಡಿರ್ತಕ್ಕಂಥ ಪಾಪವನ್ನು ನಾವು ಎತ್ತಿ ತೋರಿಸ್ಬಿಟ್ಟು ನಾವು ನಮಗೆ ಸಂಬಂಧ ಇಲ್ಲ. ಅದು ನೀನು ಎರಡು ಮಾತು ನಕ್ಕನ್ನು ಮಾತಾಡೋರ್ತು ಅವ್ರ ಪಾಪಕ್ಕೆ ನಾವು ಸಂಬಂಧ ನನಗಿಲ್ಲ ರೀ. ನಿಜ ಹೇಳ್ತೀನಿ, ಯಾರ ಬಾಯಿ ಕೆಟ್ಟ ಮಾತು ಬರಬಾರ್ದು ರೀ. ಇನ್ನೊಬ್ರಿಗೆ ಒಂದು ಮಾತು ಲೋಕರೀತಿ ಆಡ್ತಕ್ಕಂಥ ಮಾತು ನಮ್ಮಲ್ಲಿ ಬರೆಯಬಾರ್ದು. ಒಂದು ವೇಳೆ ಆಡಿದ ತಕ್ಷಣವೇ ಫಸ್ಟು ಬಾಧ ಪಡೋದು ಯಾರು ಬಾಧ ಪಡ್ತಾರ? ಪರಿಶುದ್ಧ ಆತ್ಮನೇ ಬಾಧ ಪಡ್ತಾನೆ ರೀ. ಯಾಕಂದ್ರೆ ಆತನು ದಿನಾಲು ನೂತನ ಪಡಿಸೋಕೆ ನೋಡಿ, ದಿನ ಹೊಸದಾಗಿ ಹೊಸದಾಗಿ ಆತ ಮಾಡ್ತಾನೆ. ಸಡನ್ ಅಂದೆ ಅನ್ಕೋ, ಸಡನ್ ಏನೋ ಅನಿಸಿ ಬೈದನ್ಕೋ, ಯಾರು ಬಾಧ ಪಡ್ತಾರ? ನಾನು ಇಷ್ಟು ಮುಂಜಾನೆಯಿಂದ ನಾನು ಕಾಯಕಿದೆ. ಇವತ್ತು ಒಂದು ದಿವಸ ಬೆಳಗ್ಗೆಲಿಂದ ನಾನು ಕಾಯ್ದೆ. ಎಲ್ಲಿವರೆಗೂ? ಸಾಯಂಕಾಲವರೆಗೂ ನಾನು ಕಾಯ್ದೆ. ಹೊಸ ಆಲೋಚನೆ ಮಾಡಿ ಉಡ್ಸ್ಬೇಕಂದೆ. ಆದರೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಏನು ಮಾಡಿದೆ? ವ್ಯರ್ಥ ಮಾಡಿಬಿಟ್ಟಲ್ಲ ಅಂತ ನನ್ನ ಪರಿಶುದ್ಧಾತ್ಮ. ಪ್ರಾರ್ಥನೆ ಒಳ್ಳೆ ಇವತ್ತು ಚಲೋ ಪ್ರಾರ್ಥನೆ ನಡೀತು. ನನಗೆ ಪರಿಶುದ್ಧಾತ್ಮ ಒಳ್ಳೆ ಆಲೋಚನೆ ಕೊಟ್ಟು ಪ್ರಾರ್ಥನೆ ಒಳ್ಳೆ ಜರುಗಿಸಿದೆ. ಎಲ್ಲ ನಡೀತು. ಪ್ರಾರ್ಥನೆಗೆ ಹೋಗಿ ವಾಕ್ಯಕ್ಕೆ ಎಲ್ಲ ಮುಗೀತು, ಕರೆಕ್ಟಾಗಿ ಮುಗೀತು. ಆದರೆ ಒಂದೇ ಸ್ವಲ್ಪ ಹೊತ್ತಕ್ಕೆ ಅವಕಾಶ ನಾವು ಸೈತಾನ ಅವಕಾಶ ಕೊಟ್ಟನಕೋ, ಯಾವತ್ತ ನಾವು ಕೆಟ್ಟದ್ದು ಮಾತಾಡ್ತೀವೋ, ಇನ್ನೊಬ್ಬರ ಮೇಲೆ ಕೆಟ್ಟ ಗುಣ ಹುಡುತ್ತದೋ, ಅವತ್ತೇ ನಾವು ಆ ಕ್ಷಣನೇ ನಾವು ಹಳೆ ಮನುಷ್ಯರು, ಪಾಪದ ಮನುಷ್ಯರು, ದುಷ್ಟನಿಗೆ ಸಂಬಂಧ ನಂಬುದು ನಾವೇ. ಯಾರು ಹೇಳಬೇಕಲ್ಲ ನಂಬುದು ನಾವೇ. ಅದು ಗೊತ್ತಾ? ಒಂದು ವೇಳೆ ಅದನ್ನು ಮೀರಿ ನೂತನ ಸ್ವಭಾವವನ್ನು ಪರಿಶುದ್ಧ ಆತ್ಮ ಆಲೋಚನೆ ನೂತನ ಸ್ವಭಾವ ಅನ್ಕೋ, ಆವತ್ತು ಮತ್ತೆ ನಿನಗೆ ಹೊಸ ವರ್ಷ. ಹಿಂದಕ್ಕೆ ಹೋದನ್ಕೋ, ಯಾರು ಮುಂದಕ್ಕೆ ಹೋದ್ರೆ ಪರಿಶುದ್ಧಾತ್ಮ, ಹಿಂದಕ್ಕೆ ಹೋದರೆ ಯಾರು? ಮುಂದಕ್ಕೆ ಹೋದ್ರೆ ಪರಿಶುದ್ಧಾತ್ಮ, ಹಿಂದಕ್ಕೆ ಹೋದರೆ ಸೈತಾನ. ಈಗ ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ಬೇಕೀಗ. ಒಂದೇ ಹಿಂದಕ್ಕೆ ಹೋದನ್ಕೋ, ನೀನೇ ಅನ್ಕೊಂಬಿಡಿ. ಇವತ್ತು ನಾನು ತಿರುಗಿ ಹಳೆ ಮನುಷ್ಯ, ತಿರುಗಿ ಪಾಪದ ಆಲೋಚನೆ ನನ್ನಲ್ಲಿ ಬಂತು ಅಂತೇಳಿ ಓದಿಸೋದು ಮತ್ತೆ ಹೋದ ತೀತೋದು. ಪವಿತ್ರ ಆತ್ಮನು ನಮ್ಮಲ್ಲಿ ಉಂಟು ಮಾಡೋದ್ರ ಮೂಲಕವಾಗಿ ಆತನ ನಮ್ಮನ್ನು ರಕ್ಷಿಸಿದನು. ಪರಿಶುದ್ಧ ಆತ್ಮ ನೂತನ ಸ್ವಭಾವದಿಂದ ನಮ್ಮನ್ನು ರಕ್ಷಿಸುವಂಥ ಅವಕಾಶ ನಮಗಿರ್ತದೆ. ಅವ್ರಿಗೆ ರಕ್ಷಿಸನವರಿಗೆ ಅವ್ರು ಹೇಳ್ತಾರೆ ಅಂದರೆ ಪರಿಶುದ್ಧಾತ್ಮ ಮೂಲಕ ನೂತನ ಮನಸ್ಸು ಕೊಟ್ಟೆ ನಮ್ಮನ್ನು ರಕ್ಷಿಸನಂತ ಅವ್ರು ಹೇಳ್ಕೊಂಡ್ರೆ ಅದು ಮುಗಿತವ್ರದ್ದು. ಈಗ ನಮ್ಮ ಪರಿಸ್ಥಿತಿ, ನಾವು ಬದುಕಿದ್ದೀವಿ. ನಾವು ಬದುಕಿರ್ತಕ್ಕಂಥ ನಾವು ಸಾಯವರಿಗೆ ಕೂಡ ಈ ಸ್ವಭಾವ ನಮ್ಮಲ್ಲಿರ್ಬೇಕ್ರಿ. ಲಾಸ್ಟ್ ಕೊನೆ ವಚನ ಎಫೆಸ 4:23 ಮುಗಿಸ್ಬಿಡ್ತಾನೆ. ಎಫೆಸ 4:23 ನೀವು ನಿಮ್ಮ ಅಂತರ್ಯದಲ್ಲಿ ಹೊಸೊಬ್ಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇನ್ನು ಸ್ವಲ್ಪ ನೀವು ನಿಮ್ಮ ಎಲ್ಲಿ ಅಂತಾರೆ? ಆಂತರ್ಯದಲ್ಲಿ. ಇನ್ನು ಸ್ವಲ್ಪ ನೀವು ನಿಮ್ಮ ಅಂತರ್ಯದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅಂದರೆ ನಾವಿದರಲ್ಲಿ ಕರೆಕ್ಟಾಗಿ ನೂತನ ಸ್ವಭಾವ ಧರಿಸ್ಕೊಂಡ್ರೆ 2030 ಬಂದರೂ ನಾವು ಹೆಂಗಿರ್ತೀವಿ? ಹೊಸಬರಾಗಿರ್ತೀವಿ. ಸಾಯೋರು ಕೂಡ ಹೆಂಗಿರ್ತೀವಿ? ಹೊಸಬರಾಗಿರ್ತೀವಿ. ಹಳೆ ಮನುಷ್ಯರು ಹಳೇದಾಗ್ತಕ್ಕಂಥವ್ರು ಹೊಸ ವರ್ಷ ಅಂದರೆ ಈ ಪಾಪ ಮಾಡುವಂಥವ್ರು, ದರಿದ್ರರು, ಲೋಕ ಸಂಬಂಧಪಟ್ಟವರು ಅವ್ರಿಗೆ ಹೊಸ ವರ್ಷ ಆಲೋಚನೆ ಮಾಡ್ತೊಳ್ತು. ಇದು ಕ್ರೈಸ್ತರಿಗೆ ಅಲ್ಲನೇ ಅಲ್ಲ. ಇದು ದಿನಾಲು ಕ್ರೈಸ್ತರು ಏನು ಮಾಡ್ತಾರೆ? ದಿನಾಲು ಹೊಸಬರಾಗ್ತಾರೆ. ಅಂತರಾತ್ಮದಲ್ಲಿ ಇವರು ಹೊಸಬರಾಗ್ತಾರೆ. ಶಾರೀರಿಕ ಸಂಬಂಧ ರೀತಿಯಲ್ಲಿ ಅಲ್ಲ. ಇವರು
ಶಾರೀರಿಕ ಸಂಬಂಧ ಇರ್ತಕ್ಕಂಥವ್ರಿಗೆ ನೂತನ ಸಂವತ್ಸರ, ಇದು ನೂತನ ವರ್ಷಗಳಿದು. ಅಂತರದಲ್ಲಿ ಹೊಸ ಬರ್ತಕ್ಕಂಥವ್ರಿಗೆ ದಿನಾಲು ಹೊಸದು. ಏನಂತಾನೆ ಮನಸ್ಸಲ್ಲೋದನ? ನೀವು ನಿಮ್ಮ ಅಂತರದಲ್ಲಿ ಹೊಸೊಬ್ಬರಾಗಿ ನೂತನ ಶೋಭ, ನ್ಯೂ ಇಯರ್, ಹೊಸ ವರ್ಷ, ನೂತನ ಶೋಭನ್ನು ಧರಿಸಿಕೊಳ್ಳಿರಿ ಕ್ರೈಸ್ತರೇ ಅಂತ ಹೇಳ್ತಾನಲ್ಲಿ. ಏನಂದರೆ ನೂತನ ಶೋಭನ್ನು ಧರಿಸಿಕೊಳ್ಳ್ರಿ. ಈ ದಿನ ನಾವು ಪ್ರಾರ್ಥನೆಗೆ ನಾವು ಬಂದಿವು. ಈ ದಿನ ನಾವೇ ಬುನಾದಿ ಹಾಕ್ಕೊಳ್ಬೇಕು. ಈ ಪ್ರಾರಂಭ ದಿನದಿಂದ ಹಿಡಿದು 2025 ಹೋಯ್ತು, ಹೆಂಗೆ ಹೋಯ್ತು ಅನ್ನೋ ಗೊತ್ತಿಲ್ಲ. ಆದರೆ ಈ 26 ಹೆಂಗೆ ಕಳಿಬೇಕು ಹೇಳಿ? ಈ ವರ್ಷನ ಹೆಂಗೆ ಕಳಿಬೇಕು ನಾವು? ಈ ದಿನಗಳು ಹೆಂಗೆ ಕಳಿಬೇಕು ನಾವು? ನಾವೊಂದು ಬುನಾದಿ ಹಾಕ್ಕೊಳ್ಬೇಕು. ಏನಂದರೆ ನಾನು ಸಾಯೋವರೆಗೂ ಕೂಡ ದೇವರೊಂದು ಕೆಲಸದಲ್ಲೇ ಇರ್ತೀನಿ ನಾನು. ಸುಮ್ಮನೆ ಎಕ್ಸಾಂಪಲ್ ಅಂದ್ಕೊಳ್ರಿ, ಈ ವರ್ಷ ಜನವರಿಲಿಂದ ಪ್ರಾರಂಭ ಅಂದ್ಕೊಳ್ರಿ. ಈಗ ಮುಂದೆ ಈ ಜನವರಿಲಿಂದ ಪ್ರಾರಂಭ ಏನು ಪ್ರಾರಂಭ ಮಾಡ್ಬೇಕು ನಾವು? ಎಲ್ಲರೂ ವೆಲ್ಕಮ್ ಮಾಡಿಕೊಂಡ್ರಿ. ಹೆಂಗ? ಪಾಪಲ್ಲಿಂದ, ಮೋಸಲಿಂದ, ಅನ್ನೆಂದು ವೆಲ್ಕಮ್ ಮಾಡ್ಕೊಂಡ್ರಿ. ನಾವೇನು ಪ್ರಾರಂಭ ಮಾಡ್ತೀವಿ? ದೇವರೇ ಇವತ್ತು ದಿವಸ ಪ್ರಾರ್ಥನೆ ಏನು ಇಟ್ಕೊಂಡಿವೋ, ಈ ಪ್ರಾರಂಭ ಆಗಿರ್ತಕ್ಕಂಥ ಈ ಪ್ರಾರ್ಥನೆ ಯಾವಾಗಲೂ ಹಿಂಗೇ ಮುಂದುವರಿತದ. ಹಿಂಗೇ ಕಂಟಿನ್ಯೂ. ನಾನು ಹಿಂಗೇ ಪ್ರಾರ್ಥನೆ ಇಡ್ತೀನಿ, ಹಿಂಗೇ ಸುವಾರ್ತೆ ನಂಬುದು. ನಾವೇ ಏನು ಮಾಡ್ಕೋಬೇಕು? ಬುನಾದಿ ಹಾಕ್ಕೊಳ್ಬೇಕ್ರಿ ನಾವೇ ಈಗ. ಅಂದರೆ ಈ ವರ್ಷ ನಾನು ಖಾಲಿ ಕುಂದಿರೋದಿಲ್ಲ. ನಾನು ಹೊಸ ವರ್ಷ ಪ್ರಾರಂಭ ಮಾಡೀನಿ, ಒಂದು ವಾಗ್ದಾನ ಮಾಡೀನಿ. ಏನಂತ? ಹೊಸ ವರ್ಷದ ದಿನ ಪ್ರಾರ್ಥನೆ ಬಂದಿಲ್ಲ. ಈಗಲಿ ಪ್ರಾರಂಭ ಮಾಡಿರ್ತಕ್ಕ ನಾವು ಪ್ರಾರಂಭವಾಗಿರ್ಬೇಕು ಹೊರತು ಅಂತ್ಯ ಆಗಬಾರ್ದು. ಇಲ್ಲಿ ಏನಾಗಬಾರ್ದು? ಅಂತ್ಯ ಆಗ್ಬಾರ್ದು. ಪ್ರಾರಂಭನೇ ಮುಂದಕ್ಕೆ ಹೋಗ್ತೇವೆ. ಪ್ರಾರ್ಥನೆ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಭಕ್ತಿ ವಿಷಯದಲ್ಲಿ, ನೀತಿ ವಿಷಯದಲ್ಲಿ, ತ್ಯಾಗ ವಿಷಯದಲ್ಲಿ ಇನ್ನಿಂದ ನಾವೇನು ಹಾಕಿಬೇಕು? ಇನ್ನು ಮುಂದೆ ನಾನು ಈ ರೀತಿ ಲೋಕ ರೀತಿಗೆ ಬದುಕಲ್ಲ, ಈ ರೀತಿ ಮುಂದಕ್ಕೆ ಹೋಗ್ತೀನಿ ಅಂತೇಳಿ. ನಿಜವೇ ನಮ್ಮ ಪ್ರಭು, ನಾವು ನಂಬಿರ್ತಕ್ಕಂಥ ಪ್ರಭು ಎಂತಂದರೆ ಇಡೀ ಪ್ರಪಂಚಕ್ಕೆ ಒಂದು ಕಿವಿ ಮಾತು ಹೇಳ್ತೀನಿ ಅಂತಂದರೆ, ಇವತ್ತ ಹೊಸ ವರ್ಷ ಲೋಕಕ್ಕೆ ಏನು ಜನವರಿ ಅಂತ ಹೇಳ್ತಾರಲ್ರಿ. ನನ್ನ ಆಲೋಚನೆ ಪ್ರಕಾರ ಅಂತಂದರೆ ಯಾರಿಂದ ಪ್ರಾರಂಭ ಆಗಿದ್ದು? ಏನು ಜನ ವರಿ ಅಂತ ಏನು ಹೇಳ್ತೀವಿ? ಹೌದು, ಜೀಸಸ್ಲಿಂದನೇ ಏನಾಗಿದ್ದು? ಸುಮ್ಮನೆ ಅಂದರೆ ಏನಾದರೆ ಜೀಸಸ್ಲಿಂದನೇ ಪ್ರಾರಂಭ ಈ ದಿನಗಳು. ಅಂದರೆ ಎಷ್ಟು ಹೈಲೈಟ್ ನೋಡ್ರಿ ಯೇಸು ಕ್ರಿಸ್ತು. ಏನ್ರಿ ಅಂದರೆ ಜನವರಿ ಅಂತ ಹೇಳ್ತೀವಿ. ಎದು ಪ್ರಾರಂಭದು? ಜೀಸಸ್ಲಿಂದನೇ ಪ್ರಾರಂಭ ದಿನಗಳು. ಅಂದರೆ ದೇವರೊಂದು ಮಾತನ್ನು ಫಿಲಿಪ್ಪಿಯರು ಏನಂತಂದರೆ, ಎಲ್ಲ ಹೆಸರುಗಳಕ್ಕಿಂತ ಶ್ರೇಷ್ಠದ ಹೆಸರೇ ಯೇಸು ಪ್ರಭುಗೆ ಇಟ್ಟಿರ್ತಕ್ಕಂಥ ಹೆಸರು. ಇವತ್ತಿಗೂ ಯಾರಿಗೆ ಅರ್ಥ ಆಗಲ್ಲ ಅಂತಂದರೆ ಅರ್ಥ ಮಾಡಿಕೊಳ್ಳೋದು ಇದು ಅರ್ಥ ಆಗ್ತದೆ ಅಂತೇಳಿ. ಅಂದರೆ ಜಿ ಅಂತಂದರೆ ಏನು ಬರ್ತದ? ಅಂದರೆ ಜೀಸಸ್ಲಿಂದನೇ ಜನವರಿ ಅಂತಕ್ಕಂಥದ್ದು ಪ್ರಾರಂಭ ದಿನಗಳಾಗ್ತದೆ ರೀ. ನಾವು ಎಷ್ಟು ಖುಷಿ ಪಡ್ಬೇಕಂದ್ರೆ ಜನವರಿ ಬಂದು ಹೆಸರು ತಕ್ಷಣ ಯಾರಿಂದ ಪ್ರಾರಂಭ? ಇದು ಯೇಸು ಕ್ರಿಸ್ತು ಮೂಲಕ. ಅಂದರೆ ಉನ್ನತವಾಗಿರ್ತಕ್ಕಂಥ ಮಹಾಶಕ್ತಿವಂತನಾಗಿರ್ತಕ್ಕಂಥ ದೈವ ಕುಮಾರನ ಜೀವಸ್ವರ ದೇವರ ಕುಮಾರನ ದಿನಗಳಿಂದ ಪ್ರಾಣ ತಿಳ್ಕೊಂಡ್ಬೇಕು. ಎಷ್ಟು ಚೌಕಟ್ಟು ಹೆಂಗಂದರೆ ಈ ಸುತ್ತ ಚೌಕಟ್ಟಲ್ಲಿ ನಾವು ಭಕ್ತಿಲಿಂದ ಬದುಕಬೇಕಾದ್ರೆ ನಾವಿಲ್ಲಿ ಯೇಸು ಕ್ರಿಸ್ತನಿಂದ ಸುತ್ತ ನಮ್ಮ ಮುಂದೆ ಅಥವಾ ಒಂಥರ ಇದ್ದಂಗೆ ನಮ್ಮ ಆ ಸರ್ಕಲ್ ಜೀವಿತದಲ್ಲೇ ಮುಂದಿಡಬೇಕಾದ್ರೆ ನಾವು ಆಲೋಚನೆ ಮಾಡಿ. ನಮ್ಮ ಬದುಕು 2026 ಅಂತ್ಯವಾಗ್ತದೋ ಗೊತ್ತಿಲ್ಲೋ, 27 ನೋಡ್ತೀವೋ ಇಲ್ಲೋ, ಭಾಳ ಮಂದಿ ಕಳೆದೋಗ್ಬಿಟ್ಟಾರೆ. 2025 ಎಷ್ಟು ಮಂದಿನ ಕಳ್ಕೊಂಡಿವಿ? ಭಾಳ ಮಂದಿ ನಮ್ಮವರು ನಾವು ಕಳ್ಕೊಂಡಿವಿ. ನಾವು ಕೂಡ ಈ ವರ್ಷ ಪೂರ್ತಿ ಮಾಡ್ತೀವೋ ಇಲ್ವೋ ನಮಗಂತೂ ಗೊತ್ತಿಲ್ಲ ರೀ. 2027 ನೋಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಹಂಗೆ ಜರುತ್ತದ, ಕೇಡುಗಳು ಜರುತ್ತವ, ಎಷ್ಟೋ ಮೋಸಗಳು ಜರುತ್ತವ, ಏನೆಲ್ಲ ಆತವ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಸುತ್ತಲೂ ದೇವರಿದ್ದರೆ ನಮಗೆ ಯಾವ ಕೇಡು ಸಂಭವಿಸೋದಿಲ್ಲ ರೀ. ಬದುಕಿರ್ತೀವಿ, ದೇವ್ರ ಚಿತ್ತವರು ಬದುಕಿರ್ತೀವಿ. ನಮ್ಮ ಜೀವಿತ ಒಂದೇಳು ದೇವರು ಇದೇ ದಿನದಲ್ಲಿ ಮುಗಿದೋಗ್ಬೇಕಂದ್ರೆ ಮುಗಿದೋಗ್ತದೆ. ಇರಬೇಕು ಅಂತೇಳಿ ದೇವ್ರು ನಿರ್ಣಯ ಮಾಡೋಣಕ್ಕೋ ಯಾವ ಕೀಡು ನಮಗೆ ಏನು ಮಾಡೋದು. ನಮ್ಮಲ್ಲಿ ದೇವರು ದಯ ಕರುಣೆ ನಮ್ಮಲ್ಲಿ ಇದ್ದಿದ್ದರೆ ನಮ್ಮನ್ನು ನಮ್ಮ ಕುಟುಂಬ ದೇವರು ಕಾಪಾಡೇ ತೀರ್ತಾನೆ. ಅಂದರೆ ಅದು ನಮ್ಮ ಭಕ್ತಿ ಮೇಲೆ ಆಧಾರಗೊಂಡಿರ್ತದೆ ಹೊರತು ಏನು ನಮ್ಮ ಭಕ್ತಿ ಮೇಲೆ ಅದು ಆಧಾರಗೊಂಡಿರ್ತದೆ. ಇರಬೇಕೋ ಬೇಡ ನಿರ್ಣಯ ಮಾಡೋದು ಯಾರು? ದೇವರು. ಉಳಿಸಿದೊಂದು ಅರ್ಹತೆ ಹೇಗೈತೆ ನಮ್ಮ ಕೈಗೈತೆ ಅಷ್ಟೇ. ಅದನ್ನು ನಾವು ಇರಬೇಕೋ ನಾವು ಹೋಗ್ಬೇಕೋ ಅದು ದೇವ್ರು ನಿರ್ಣಯ ಮಾಡ್ತಾನೆ. ಒಂದು ನಾವು ಇರಬೇಕೋ ಹೋಗ್ಬೇಕಂತೇಳಿ ನಾವು ಆಲೋಚನೆ ಮಾಡಿದ್ರೆ
ನಮ್ಮ ಭಕ್ತಿ ಹೆಂಗಿದೆ ನಾವು ಇದನ್ನು ಮಾತ್ರ ನೋಡ್ಕೋಬಲ್ಲು. ನಾನು ದೇವರ ಪರ ಬದುಕಿನೋ ಇಲ್ಲೋ, ನಾನು ದೇವರ ಮಗನಾಗಿ ದೇವರ ಮಗಳಾಗಿ ಒಬ್ಬ ಕ್ರಿಸ್ತನ ಭಕ್ತನಾಗಿದ್ದೀನೋ ಅಂತ ನಮ್ಮದು ನಾವು ಪರಿಶೋಧನೆ ಮಾಡಿಕೊಂಡ್ರೆ ದೇವ್ರ ಚಿತ್ತ ಬದುಕಿಸಿರ್ತಾನೆ. ನೆಕ್ಸ್ಟ್ ಒಂದು ದಿನಗಳು ನೋಡ್ತೀವಿ. ಇಲ್ಲಾಂದರೆ ಇದೇ ವರ್ಷದಲ್ಲಿ ನಾವು ಹೋದರೆ ಹೋಗ್ಬೋದು, ಯಾರೇನು ಮಾಡೋಕ್ಕಾಗಲ್ಲ. ಆದರೆ ಈ ಲೋಕದ ಬೆಳೆದಂಗೆಲ್ಲ ನಾನಾ ರೀತಿ ರೋಗಗಳು ಭಾಳ ಭಯಂಕರ ತಡ್ಕೋಬೇಕು ನೋಡ್ರಿ. ಅಂದರೆ ತಡ್ಕೋಬೇಕು. ಈ ಪ್ರಾರಂಭ ದಿನಗಳ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿವೋ ನಿಮಗೆ ಹೇಳಿಷ್ಟೇ ಅಂದರೆ ಈ ದಿನಗಳಲ್ಲಿ ಅವಮಾನ ಬರ್ಬೋದು, ಕಷ್ಟ ಬರ್ಬೋದು, ಏನಾದರೂ ಗೊತ್ತಿಲ್ಲ. ಅವೆಲ್ಲ ಶೇಷ ಹೇಳ್ಬೇಕಂದ್ರೆ ಈಗೇ ನೀವು ಬುನದ ಹಾಕೊಳ್ರಿ. ಕಷ್ಟದಿಂದ, ಬಾಧಲಿಂದ, ನೋವುಲಿಂದ ಹೀಗೆ ಬುನದ ಹಾಕೊಂಡು ಮುಂದಕ್ಕೆ ಹೋಗ್ಬೇಕು. ನಾನು ಸುವಾರ್ತೆ ಮಾಡೇ ಮಾಡ್ತಂತ ಹಠ ಒಂದು ನಮ್ಮಲ್ಲಿರಬೇಕು. ಈ ಸುವಾರ್ತೆಲಿಂದ ನಾವು ಬದುಕಿರ್ತೀವಿ ನಾವು. ಯಾಕಂದರೆ ಕಾಲಗಳ ಈ ಪರಿಸ್ಥಿತಿ ನೋಡ್ತಿದ್ರೆ ಮನುಷ್ಯನಿಗೆ ಹುಟ್ಟಿರ್ತಕ್ಕಂಥ ಕುಯುಕ್ತಿಗಳು ಯಾರೇನು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಈಗ ಯಾವ ಕ್ಷಣದಲ್ಲಿ ಏನಾಗ್ತದೋ ನಮಗೆ ಗೊತ್ತಾಗ್ತಿಲ್ಲ. ಯಾವ ರೋಗ ಬಂದು ಮುಡಿತದೋ ಗೊತ್ತಿಲ್ಲ. ಯಾವ ಅನಾಹುತಗಳು, ಯಾವ ಆಕ್ಸಿಡೆಂಟ್ಗಳು ಜరుగుತ್ತೋ ನಮಗೆ ಗೊತ್ತಿಲ್ಲ. ಕುಟುಂಬ ಒಂದೇ ಸಲ ಸತ್ತೋಗೋದು ದಿನಗಳು ನಾವು ನೋಡಕತ್ತೀವಿ. ನಾವು ಕುಟುಂಬನೇ ಕುಟುಂಬದಲ್ಲಿ ಒಬ್ಬರು ಹೋಗೋದು ನೋಡಿ, ಇಬ್ಬರು ಹೋಗೋದು ನೋಡಿ, ಕುಟುಂಬ ಹೋಗೋದು ಕೂಡ ನಾವು ನೋಡಿ. ನಾವು ಪಾಪ ಒಬ್ಬ ವ್ಯಕ್ತಿ ಇರತ್ತನು, ಎಷ್ಟೋ ಆಸೆ ಇತ್ತಂತ, ನಾನು ಇಂಥದೇ ಕಾರ್ ತಗೋಬೇಕಂತೇಳಿ. ಇಂಥ ಕಾರಲ್ಲಿ ನಾನು ಕುಟುಂಬದಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದಂತ. ಎಷ್ಟೋ ಕಷ್ಟಪಟ್ಟು ಆತ ಇಷ್ಟಪಟ್ಟಿದ ಕಾರ್ ತಗೊಂಡ. ಆ ಇಷ್ಟಪಟ್ಟು ಕಾರ್ನಲ್ಲಿ ಕುಟುಂಬ ಕೂಡ ಹೋಯಿತು. ಆದರೆ ಅವತ್ತೇ ಅಂತ್ಯ ಆಗಿತ್ತು. ತನ್ನ ಕಾರಿಗೆ ಅಂತ್ಯ ಆಯಿತು, ತನ್ನ ಕುಟುಂಬಕ್ಕೆ ಅಂತ್ಯ ಆಯಿತು, ತನಗೂ ಅಂತ್ಯ ಆಯ್ತು. ಏನಿಲ್ಲ, ಸೈಡ್ ಹಿಂಗೇ ಹೊಂಟನ ಒಂದು ದೊಡ್ಡ ಗೂಡ್ಸ್ ಗಾಡಿ, ಕುಟುಂಬ ಸಮೇತ ತಾನು ಎಷ್ಟು ಆಸೆ ಪಡ್ತಾಗಿರ್ತಕ್ಕಂಥ ಕಾರು, ತನ್ನ ಕುಟುಂಬ, ಗೂಡ್ಸ್ ಗಾಡಿ ಅಂದರೆ ಸೈಡ್ ಹೊಂಟನ. ಆ ಗೂಡ್ಸ್ ಗಾಡಿ ಹಿಂಗೆ ಪಲ್ಟಾಗಿ ದೊಡ್ಡ ಗೂಡ್ಸ್ ಆ ದೊಡ್ಡ ಲಾರಿ ಇರ್ತಾನೆ ನೋಡಿ, ದೊಡ್ಡ ಲೋಡ್ ಇರ್ತಾನೆ. ಅಂಥ ಲೋಡ್ ಗಾಡಿ ಹಿಂಗೆ ಹೋತ ಆ ಪಾಪ ಡ್ರೈವರು, ಆ ಲಾರಿ ಡ್ರೈವರು ಬಾಧ ಪಡಕತ್ತಾನ. ನಾನು ಏನು ಬೇಕಂತ ಮಾಡಿದ್ರೆ ಯಾಕೆ ಹಿಂಗಾಯ್ತು ಅಂತೇಳಿ. ಕಾರ್ ಬತ್ತಾಗ ಹೊಂಟದ, ಆ ಲೋಡ್ ಹಂಗೆ ಸಿಟ್ಟದ. ಆ ಮ್ಯಾಲಿಂದನೇ ಕಾರ್ ತಳಗ ರೋಡಿಗೆ ಹತ್ತಿ ಹೊಂಟೋಗ್ಯದ. ಹಂಗೆ ಇನ್ನು ಮನುಷ್ಯರು ಹೆಂಗಿರ್ತಾರಲ್ಲ. ಕುಟುಂಬ ಸಮೇತವಾಗಿ ತನ್ನ ಆಸೆದ ಕಾರ್ ತಗೋಬೇಕಂದ್ರೆ ಆಸೆದ ಕಾರ್ ತಗೊಂಡ ಕುಟುಂಬ ಹೋದ. ಆದರೆ ಓದು ಕುಟುಂಬ ತಿರುಗಿ ಬರಲೇ ಇಲ್ಲ ರೀ. ಹಿಂಗೆ ರೋಡಲ್ಲಿ ಹೊಂಟಾನ, ಹಿಂಗೆ ರೋಡಿಗೆ ಸ್ಟಾಕ್ ಆಗಿ ಹಂಗೆ ಆ ಮ್ಯಾಲಿಂದ ಬಿದ್ದು ಟೋಟಲ್ ಕಾರಿನೇ ನಿಜುಗುಜುಗೊಂಡದ. ಕಲಾಸ ಕುಟುಂಬ ಮನುಷ್ಯರೊಳಗೆ ಕಲಸಾಗ. ನಿಮಗೂ ದೇವರು ಈ ವರ್ಷದಾಗ ಇಟ್ಟನೇನೋ ಗೊತ್ತಿಲ್ಲ ಅಂತ ಇದನ್ನು ಇಟ್ಟಿರ್ಬೋದು ಅಂತ ನನಗೆ ಅನಿಸ್ತದೆ. ನಮ್ಮ ಪರಿಸ್ಥಿತಿಗಳು ಹೇಳಿದ್ರೆ ಇಟ್ಟಿರ್ಬೋದು ಅನಿಸ್ತದೆ. ಯಾಕಂದರೆ ನಮ್ಮ ಆಗ್ತಕ್ಕಂಥ ಇವೆಲ್ಲ ಆಲೋಚನೆ ನೋಡಿದಾಗ ನಮಗೆ ಅನಿಸ್ತದೆ ಯಾಕೆ ಬದುಕಿರ್ಬೇಕು ಅನಿಸ್ತದೆ ನಮಗಿಲ್ಲಿ. ಆದರೆ ಏನಾದರೂ ಕೂಡ ದೇವ್ರ ಚಿತ್ತ ಇದ್ದೇ ಇರ್ತದೆ. ಅದೊಂದು ಅರ್ಥ ಮಾಡಿಕೊಳ್ಳ್ರಿ. ಈ ದಿನ ಏನೋ ಪ್ರಾರಂಭ ಮಾಡಿವೋ ಈ ವರ್ಷ ಮುಗಿದ್ರೇನೋ ನಾವು ಸಾಯೋವರೆಗೂ ನಮಗಿರೋದು ಒಂದೇ ಹೋರಾಟ, ಒಂದೇ ಜೀವನ. ಅದು ದೇವರೇ ಬದುಕೊಂಬ ಆಲೋಚನೆ ಐತಲ್ಲ. ದೇವರು ನಮ್ಮನ್ನು ಬೆಳೆಸಲಿ. ಒಂದೆರಡು ಮಾತು ನಿಮಗೆ ತಿಳಿಸಿದಕ್ಕಾಗಿ ದೇವರು ಒಳ್ಳೆ ಆಲೋಚನೆ ನಮ್ಮ ಬೆಳೆಸಂತೆ ಬೇಡುತ್ತಾ ಕಣ್ಮುಚ್ಚರು ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನು ಪ್ರೇಮ ಸ್ವರೂಪನಾಗಿರ್ತಕ್ಕಂಥ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ತಂದೆ. 2025 ಕಳೆದು 2025 ಕಾಲಿಟ್ಟಿರ್ತಕ್ಕಂಥ ಈ ಲೋಕ ತಮ್ಮ ಬದುಕುಗಳನ್ನು, ತಮ್ಮ ಜೀವಿತವನ್ನು ಅರ್ಥ ಮಾಡಿಕೊಂಡು ಮನುಷ್ಯರಂಬರ್ತಕ್ಕಂಥ ನಾವು ಪ್ರತಿಯೊಬ್ಬರು ಕೂಡ ತಂದೆ ತಿಳಿದುಕೊಂಡು ಹೊಸ ಒಂದು ದಿನಂತಳಿ ಯಾರು ಆಚರಣೆ ಮಾಡ್ತಾಯಿದ್ದರು, ಹೊಸ ವರ್ಷಕ್ಕಿಂತ ಹೊಸ ಬದುಕು ಮುಖ್ಯ ಅಂತೇಳಿ ತಿಳಿದುಕೊಂಡು ನಾವಾದರೂ ಕೂಡ ನಮ್ಮ ಬದುಕನ್ನು ಸರಿತಿದ್ದುಕೊಂಡು ಪ್ರತಿಯೊಬ್ಬರು ಕೂಡ ಆಲೋಚಿಸಿಕೊಂಡು ತಮ್ಮ ಜೀವಿತವನ್ನು ಸರಿತಿದ್ದುಕೊಂಡು ಒಂದು ನಂಬಿಗಸ್ತರಾಗಿ ನಿಮ್ಮ ಮಕ್ಕಳಾಗಿ ನಿಮ್ಮನ್ನು ತಿಳಿದುಕೊಳ್ಳೋ ಅವಕಾಶ ಮನುಷ್ಯ ನೀಟು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಂತ ಬೇಡಿಕೊಳ್ಳುತ್ತಾ ಒಂದು ಪ್ರಾರ್ಥನಾ ಕಾರ್ಯಕ್ರಮ ಕೂಡ ಉದಯ ಕಾಲದಿಂದ ಇಲ್ಲಿವರೆಗೂ ಈ ರೀತಿ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದೆ ಬದುಕಿರ್ತಕ್ಕಂಥ ಜೀವಿತ ಕಾಲವಲ್ಲಿ ತಂದು ನಿಮ್ಮೆಲ್ಲ ಇದ್ದಿಡ್ಕೊಂಡು ಹೇಳಂತ ಮನಸ್ಸು ಆಲೋಚನೆ ನಮಗೆ ಕೊಡ್ರಿ ಅಂತೇಳಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನೀವು ಪಾದಗಳು ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಕರ್ತನೂ ನಮ್ಮ ಪ್ರಭುವಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಒಂದು ಪ್ರಾರ್ಥನೆ ನಾವು ಬೇಡಿಕೊಳ್ಳುತ್ತಂದೆ.